ಸೊ ಇದು ನಾಶವಾಗುವ ವಸ್ತು ಯಾವುದು? ದೇಹ. ಶ್ವಾಸ ನಾಶವಾಗುವ ವಸ್ತು ಅಲ್ಲ, ಶಾಶ್ವತವಾದ ವಸ್ತು. ಹಾಗಾಗಿ ಶಾಶ್ವತವಾದ ವಸ್ತುವನ್ನು ಕಡೆ ಗಮನ ಕೊಡೋಣ. ಅದರಲ್ಲೂ ವಿದ್ಯಾರ್ಥಿಗಳು ಉಸಿರಿನ ಕಡೆ ಗಮನ ಕೊಡೋದರಿಂದ ನಮಗೆ ಹೆಚ್ಚು ಆಮ್ಲಜನಕ ಸಪ್ಲೈ ಆಗುತ್ತೆ. ಸೊ ನಮ್ಮ ಮೆದುಳಿನಲ್ಲಿ ನ್ಯೂರಾನ್ಸ್ಗಳಿಂದ ಕೋಟ್ಯಾಂತರ ನ್ಯೂರಾನ್ಸ್ಗಳಿದೆ. ಮೊಬೈಲ್ನ ಮೈಕ್ರೋಚಿಪ್ ತರ ಅದು. ಸೊ ನಾವು ಓದಿದ್ದು, ನಾವು ನೋಡಿದ್ದು, ನಾವು ಮಾತನಾಡಿದ್ದು, ನಾವು ಸ್ಥಳಗಳನ್ನ ನೋಡಿದ್ದು, ಪುಸ್ತಕಗಳನ್ನ ಓದಿದ್ದು, ಇವೆಲ್ಲವೂ ಕೂಡ ಹೋಗಿ ಅಲ್ಲಿ ರೆಕಾರ್ಡ್ಸ್ ಆಗುತ್ತೆ. ಹಾಗಾಗಿ ಅಲ್ಲಿ ರೆಕಾರ್ಡ್ ಆಗೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಧ್ಯಾನ ಮಾಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಯಾರಿಗೆ ಏಕಾಗ್ರತೆ ಇಲ್ವೋ, ಓದಿದ್ದು ಮನಸ್ಸಲ್ಲಿ ಉಳ್ಕೊಳ್ಳಲ್ವೋ, ನೆನಪಿನಲ್ಲಿ ಉಳ್ಕೊಳ್ಳಲ್ವೋ, ಅವರು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ, ರಾತ್ರಿ ಮಲಗುವಾಗ ಕಡ್ಡಾಯವಾಗಿ ನಾವು ವಿದ್ಯಾರ್ಥಿಗಳು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಉಸಿರನ್ನ ಗಮನಿಸೋದು. ಬೆಳಗ್ಗೆ 10 ನಿಮಿಷ, ರಾತ್ರಿ ಮಲಗುವಾಗ 10 ನಿಮಿಷ ಕಡ್ಡಾಯವಾಗಿ ಮಾಡ್ಬೇಕು. ಮತ್ತೆ ಓದುವಾಗ ಮಧ್ಯದಲ್ಲಿ 1 ಅವರ್ಗೆ ಒಂದ್ಸಲ ಒಂದ್ ಸಬ್ಜೆಕ್ಟ್ ಓದ್ತೀರಾ, ಇನ್ನೊಂದ್ ಸಬ್ಜೆಕ್ಟ್ ಓದ್ಬೇಕಲ್ಲ, ಅವಾಗ್ಲೂ ಕೂಡ 1-2 ನಿಮಿಷ 3-3 ನಿಮಿಷ ಶ್ವಾಸ ಗಮನಿಸ್ಬೇಕು. ಎಸ್, ಗಮನಿಸ್ತಾರಿ ಮಕ್ಕಳ? ಆಳವಾಗಿ, ಎಷ್ಟು ಆಳವಾಗಿ ಸಾಧ್ಯನೋ ಅಷ್ಟು ಆಳವಾಗಿ ಗಮನಿಸಿ. ಶ್ವಾಸಕೋಶ ಗಮನಿಸಿ, ನಿಮ್ಮ ಒಕ್ಕಳ ಭಾಗ ಗಮನಿಸಿ, ಪಾದಗಳನ್ನು ಗಮನಿಸಿ, ಅಲ್ಲಿಂದ ಭೂಮಿಯ ತನಕ ಹೋಗಿ ಭೂಮಿ ಅಂತರಾಳ ಎಲ್ಲ ಗಮನಿಸಿ, ಭೂಮಿ ಎಷ್ಟಗಲ ಇದೆಯೋ ಅಷ್ಟೆಲ್ಲ ಗಮನಿಸಿ. ಭೂಮಿಯ ಮೇಲೆ ಇರತಕ್ಕಂತ ಬೆಟ್ಟ, ಗುಡ್ಡ, ಕಾಡುಗಳು, ಆ ಕಾಡಿನಲ್ಲಿರುವ ಪ್ರಾಣಿಗಳು, ಹಾಗೆ ಸಮುದ್ರ ಗಮನಿಸಿ, ನದಿಗಳನ್ನು ಗಮನಿಸಿ, ಕೆರೆ, ಕಟ್ಟೆ, ಕಾಲುವೆ, ಬೋರ್ಗಿರುವ ಸಮುದ್ರ, ನೀರಿನ ಅಲೆಗಳ ಹತ್ರಕ್ಕೆ ಬರ್ತಾ ಇದೆ, ದೂರಕ್ಕೆ ಹೋಗ್ತಾ ಇದೆ. ಹಾಗೆ ಮೋಡಗಳು, ಆಕಾಶ, ನಕ್ಷತ್ರ, ಸೂರ್ಯ, ಚಂದ್ರ, ಎಲ್ಲ ಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳು, ಇಡೀ ಜಗತ್ತನ್ನು ಗಮನಿಸಿ. ಇಡೀ ಜಗತ್ತನ್ನು ಗಮನಿಸೋದ್ರಿಂದ ನಾವು ಜಗತ್ತಿನಲ್ಲಿ ಒಂದಾಗ್ಬಿಡುತ್ತೇವೆ. ನಾವೇ ಜಗತ್ತಾಗ್ಬಿಡುತ್ತೇವೆ. ಸಂಪೂರ್ಣವಾಗಿ ಭೂಮಿಯನ್ನು ಗಮನಿಸಿ. ಎಷ್ಟಗಲ ಇದೆಯೋ ಅಷ್ಟಗಲೆಲ್ಲ ಭೂಮಿ ಅಂತರಾಳಕ್ಕೆ ಹೋಗಿ ಮೇಲೆ ಬಂದು ಭೂಮಿಯ ಮೇಲೆ ಇರತಕ್ಕಂತ ಎಲ್ಲ ಬೆಟ್ಟ, ಗುಡ್ಡ, ಸಾಗರ, ಸಮುದ್ರ, ಕೆರೆ, ಕಟ್ಟೆ, ಕಾಲುವೆ, ಗದ್ದೆಗಳು, ಬಯಲು, ಸಂಪೂರ್ಣವಾಗಿ ಮನೆಗಳು, ಜನಗಳು, ಕ್ರಿಮಿ, ಕೀಟ, ಚಲಿಸ್ತಾ ಇರ್ತಕ್ಕಂಥ ವಾಹನಗಳು, ಹಾಗೆ ಮೇಲೆ 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 ಹೋದ್ರೆ ಹಾರಾಡುವ ಪಕ್ಷಿಗಳು, ಮೋಡಗಳು, ನೀಲಿ ಆಕಾಶ. ಸೊ ಈಗ ಸೂರ್ಯ, ರಾತ್ರಿಯ ಚಂದ್ರನ ಬೆಳದಿಂಗಳು, ರಾತ್ರಿಯಲ್ಲಿ ಮಿನುಗುವ ನಕ್ಷತ್ರಗಳು, ಸೂರ್ಯ, ಚಂದ್ರ, ಗುರು, ಶುಕ್ರ, ಶನಿ, ನೆಪ್ಚೂನ್, ಪ್ಲೂಟೋ, ಎಲ್ಲ ಉಲ್ಕೆಗಳು, ಧೂಮಕೇತುಗಳು, ಕೋಟ್ಯಾಂತರ ನಕ್ಷತ್ರಗಳಿದೆ. ಇಡೀ ಬ್ರಹ್ಮಾಂಡ, ಇಡೀ ಜಗತ್ತು. ನಮ್ಮ ಶ್ವಾಸವನ್ನು ಗಮನಿಸೋದ್ರಿಂದ ನಾವು ಇಡೀ ಜಗತ್ತಿನಲ್ಲಿ ಒಂದಾಗ್ಬಿಡುತ್ತೆ. ಶ್ವಾಸದಲ್ಲಿ ಇಡೀ ಶ್ವಾಸ ಜಗತ್ತಿನಲ್ಲಿ ಒಂದಾಗ್ಬಿಡುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಸಹಜವಾದ ಉಸಿರಾಟದ ಕಡೆ ಗಮನ. ಸಂಪೂರ್ಣವಾಗಿ ದೇಹದ ಕಡೆ ಗಮನ ಬೇಡ, ಶ್ವಾಸದ ಕಡೆ ಉಸಿರು ಕಡೆ ಸಹಜವಾದ ಉಸಿರಾಟ. ನಾರ್ಮಲ್ ಬ್ರೀತ್. ಅಬ್ಸರ್ವ್ ಯುವರ್ ನಾರ್ಮಲ್ ಬ್ರೀತ್. ಒಳಗಡೆ ಹೋಗ್ತಾ ಇರೋ ಉಸಿರು, ಹೊರಗಡೆ ಬರ್ತಾ ಇರೋ ಉಸಿರು. ಸೊ ಉಸಿರು ಗಮನಿಸುವಾಗ ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಕೋತಿ ತರ ಚಂಚಲ ಸ್ವಭಾವ ಅಲ್ಲಿ ಇಲ್ಲಿ ಹೊರಟೋಗುತ್ತೆ. ಹೋಗಕ್ ಬಿಡಬೇಡಿ. ಮತ್ತೆ ತಂದು ಮೂಗಿನ ತುದಿ ಬಳಿ ನಿಲ್ಲಿಸ್ಕೊಂಡು ಹೋಗುವ ಉಸಿರು, ಬರುವ ಉಸಿರು, ಹೋಗುವ ಉಸಿರು, ಬರುವ ಉಸಿರು ಗಮನಿಸ್ತಾ ಇರೋ. ಜಸ್ಟ್ ಅಬ್ಸರ್ವ್ ಯುವರ್ ನಾರ್ಮಲ್ ಬ್ರೀತ್. ನಾರ್ಮಲ್ ಬ್ರೀತ್. ನಾರ್ಮಲ್ ಬ್ರೀತ್.
ಸಂಪೂರ್ಣವಾಗಿ ಉಸಿರಿನ ಕಡೆ ಗಮನ. ಶ್ವಾಸವೇ ನಮ್ಮ ಗುರು. ಉಸಿರಿದೆಯಲ್ಲ, ಅದೇ ನಮ್ಮ ಗುರು. ಇಟ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ನಾವು ಯಾವಾಗ್ಲೂ ಬೆಸ್ಟ್ ಫ್ರೆಂಡ್ ಅನ್ನ ಇಷ್ಟಪಡ್ತೇವೆ, ಅದ್ರ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತೇವೆ. ಸೊ ಯು ಮಸ್ಟ್ ವಾಚ್, ಅಬ್ಸರ್ವ್ ಅವರ್ ನಾರ್ಮಲ್ ಬ್ರೀತ್. ಉಸಿರು ಗಮನಿಸ್ತಾ ಇದೆ. ಮೂಗಿನ ತುದಿಯ ಬಳಿ ಒಳಗೆ ಹೋಗುವ ಉಸಿರು, ಹೊರಗೆ ಬರೋ ಉಸಿರು. ಯಾವುದೇ ಮನೆ, ಮಠ, ಸ್ಕೂಲು, ನಿಮ್ಮ ಆಟ ಪಾಠ ಏನೋ ನೆನ್ಸ್ಕೋಬೇಡಿ. ಈಗ ಜಸ್ಟ್ ಅಬ್ಸರ್ವ್ ಯುವರ್ ಬ್ರೀತ್, ನಾರ್ಮಲ್ ಬ್ರೀತ್. ಗಮನಿಸುವಾಗ ಸುತ್ತ ಗುಯ್ ಅಂತ ಶಬ್ದ ಬರ್ತಾ ಇದೆ. ಹಕ್ಕಿ ಪಕ್ಷಿಗಳ ಶಬ್ದ ಬರುತ್ತೆ, ಜೀರುಂಡೆಗಳ ಶಬ್ದ ಬರುತ್ತೆ, ವಾಹನಗಳ ಶಬ್ದ. ಸೊ ಜನರ ಗದ್ದಲ ಮಾಡ್ತಾ ಇದ್ರೆ ಅದು ತಲೆ ಕೆಡ್ಸ್ಕೊಬೇಡಿ, ಆ ಕಡೆ ಗಮನ ಕೊಡ್ಬೇಡಿ. ಸುಮ್ನೆ ಜಸ್ಟ್ ಉಸಿರು ಕಡೆ ಗಮನ ಕೊಡಿ. ಆಗ ಯಾರು ಈ ಶಬ್ದ ಮಾಡ್ತಾ ಇದ್ರು ನಿಮ್ಗೆ ಡಿಸ್ಟರ್ಬ್ ಆಗಲ್ಲ. ಇನ್ನೊಂದ್ 2 ನಿಮಿಷ ಮಕ್ಕಳ, ಉಸಿರು ಗಮನಿಸ್ತಾ ಇರಿ. ಸಂಪೂರ್ಣವಾಗಿ ಉಸಿರಿನ ಕಡೆ ಗಮನ. ಶ್ವಾಸವೇ ನಮ್ಮ ಗುರು. ಇಟ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ಇನ್ನೊಂದು 5 ಸೆಕೆಂಡು. ಹಾಗೆ ನಿಧಾನವಾಗಿ 2 ಕೈಗಳನ್ನ ಮುಖದ ಮೇಲೆ ಇಟ್ಕೊಳ್ಳೋಣ ಮಕ್ಕಳ. 5, 4, 3, 2, 1, 0. ನಿಧಾನವಾಗಿ 2 ಕೈಗಳನ್ನು ನಿಲ್ಲಿಸೋಣ. ತಕ್ಷಣ ಕಣ್ಬಿಡೋದು ಬೇಡ. ದೇಹದ ಆಂತರಿಕ ಸ್ಥಿತಿಯನ್ನು ಗಮನಿಸಿ. ದೇಹದ ಒಳಗಡೆ ನಾವು ಉಸಿರು ಗಮನಿಸಿ. ರಕ್ತದ ಪರಿಚಲನೆ, ಮೂಳೆಗಳು, ಸ್ನಾಯುಗಳು. ನಿಧಾನವಾಗಿ ಚರ್ಮ ಗಮನಿಸಿ. ಚರ್ಮದ ಮೇಲಿನ ರೋಮಗಳನ್ನು ಗಮನಿಸಿ. ನಮ್ಮ ದೇಹಕ್ಕೆ ಬಟ್ಟೆ ಹಾಕೊಂಡಿರ್ತಕ್ಕಂಥದ್ದು, ನಾವು ಧರಿಸಿರುವ ಬಟ್ಟೆ ಸ್ಪರ್ಶ ಆಗ್ತಾ ಇದೆ ಚರ್ಮಕ್ಕೆ, ಗಮನಿಸಿ. ನಿಧಾನವಾಗಿ ಹೊರಗಿನ ವಾತಾವರಣ, ನೀವು ಕೂತಿರುವ ಕೊಠಡಿಯ ವಾತಾವರಣ ಗಮನಿಸಿ. ಸೊ ಮನೆಯಿಂದ ಹೊರಗಿನ ಇಡೀ ಜಗತ್ತಿನ ವಾತಾವರಣವನ್ನು ಗಮನಿಸಿ. ಎಸ್, ಈಗ ನಾವೇ ಜಗತ್ತು, ಜಗತ್ತೇ ನಾವು. ನಾನು ಎನ್ನುವುದು ದೇಹ ಅಲ್ಲ, ನಾನು ಎನ್ನುವುದು ಆತ್ಮ, ಸೋಲ್. ನಮ್ಮ ಸಂಬಂಧ ಇರತಕ್ಕಂಥದ್ದು ಇಡೀ ಜಗತ್ತಿನ ಜೊತೆ. ಎಸ್, ಧ್ಯಾನದಿಂದ ದೇಹ, ಮನಸ್ಸು, ಬುದ್ಧಿ, ಭಾವನೆ ಇವುಗಳಲ್ಲಿ ನಾವು ಶ್ವಾಸದ ಜೊತೆ ಇರೋದ್ರಿಂದ ಇದ್ರ ಜೊತೆ ಒಂದಾಗುತ್ತೆ. ಎಸ್, ನಿಧಾನವಾಗಿ ಕಣ್ಣುಗಳನ್ನ ತೆರೆದು ವಾಸ ಮಾಡಿಕೊಳ್ಳೋಣ ಮಕ್ಕಳ. ಎಸ್, ಥ್ಯಾಂಕ್ ಯು. ಧ್ಯಾನ ಮಾಡಿದ ಎಲ್ಲ ಮಕ್ಕಳಿಗೆ ಒಂದು ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಕ್ಕಳ, ಒಂದು ಸಲ ತಾಯಿ ಮತ್ತು ಮಗು ಹಿಮಾಲಯದ ತಪ್ಪಲಿನಲ್ಲಿ ಕುರಿ ಮೇಯಿಸ್ತಾ ಇದ್ದಾರೆ. ಸೊ ಇದರಿಗೆ ಸುಮಾರು 28,000 ಮೀಟರ್ ಇರ್ತಕ್ಕಂಥ ಮೌಂಟ್ ಎವರೆಸ್ಟ್, ಗೌರಿಶಂಕರ ಶಿಖರ. ತಾಯಿ ಪ್ರತಿನಿತ್ಯ ಕುರಿಯನ್ನ ಮೇಯಿಸುವಾಗ
ಆ ಗೌರಿಶಂಕರ ಶಿಖರವನ್ನು ತೋರಿಸಿ ಮಗನಿಗೆ ಹೇಳ್ತಾ ಇರ್ತಾರೆ, ಮಗನೇ, ನಮ್ಮ ಎದುರಿಗೆ ಕಾಣತಕ್ಕಂಥದ್ದು ಮೌಂಟ್ ಎವರೆಸ್ಟ್, ಗೌರಿಶಂಕರ ಶಿಖರ. ಇದು ಇಡೀ ಜಗತ್ತಿನ ಅತ್ಯಂತ ದೊಡ್ಡವಾದ ಹಿಮ ಶಿಖರ. ಸೊ ನಾವು ಬರಿಗಾಲಿನಲ್ಲಿ ಏರ್ಲಿಕ್ಕೆ ಹೋದ್ರೆ ಹಿಮ ನೈಸ್, ಹಾಗಾಗಿ ಅದನ್ನು ಹತ್ತತಕ್ಕಂಥದ್ದು ತುಂಬಾ ಕಷ್ಟ. ಹತ್ತುತ್ತಾ ಹೋದ್ರೆ ಜಾರ್ತೇವೆ, ಆ ಹಿಮ ನದಿಗಳು ಹರಿತಾ ಇರುತ್ತೆ, ಎಷ್ಟೋ ಸಲ ಸಾವಿರಾರು ಅಡಿ ಪ್ರಪಾತ ಕೊಟ್ಟೋಗ್ತೇವೆ. ಹಾಗಾಗಿ ಇದುವರೆಗೆ ಈ ಹಿಮ ಶಿಖರವನ್ನ ಯಾರು ಏರಿಲ್ಲ. ನಿನ್ ಕೈಲಿ ಸಾಧ್ಯನಾ? ಎಸ್, ನಿನ್ ಕೈಲಿ ಸಾಧ್ಯ ಆಗತ್ತೆ. ನಿನ್ ಕೈಲಿ ಆಗದಿರೋ ಕೆಲಸನೇ ಆಗದಿರುವ ಕೆಲಸವೇ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಯಾವುದೇ ಕೆಲಸವನ್ನ ಖಂಡಿತ ಮಾಡಬಹುದು. ಹಾಗಾಗಿ ನೀನು ಹತ್ಬೇಕು, ನೀನು ಏರು ಏರು ಅಂತ ಪ್ರತಿನಿತ್ಯ ತಾಯಿ 6 ವರ್ಷ ಪ್ರತಿನಿತ್ಯ ಕುರಿ ಮೇಯಿಸುವಾಗ ತನ್ನ ಮಗನಿಗೆ ಹೇಳ್ತಾ ಹೋಗ್ತಾಳೆ. ಪರ್ವತವನ್ನ ಏರ್ಬೇಕು ಅನ್ನುವ ಮನಸ್ಸು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯ್ತು. ಹೀಗಿರುವಾಗ ಒಮ್ಮೆ ಜರ್ಮನ್ ದೇಶದ ಎಡ್ಮಂಡ್ ಹಿಲೇರಿ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಹಿಮಾಲಯ ಪರ್ವತವನ್ನ ಏರ್ಬೇಕು ಅಂತೇಳಿ ಅಲ್ಲಿ ಬರ್ತಾನೆ. ಸೊ ಬಂದಾಗ ತಾಯಿ ಮತ್ತು ಮಗ ಕುರಿ ಮೇಯಿಸ್ತಾ ಇರ್ತಾರೆ. ಈ ತಾಯಿಯನ್ನು ಕೇಳ್ತಾರೆ ಅವರು ಎಡ್ಮಂಡ್ ಹಿಲೇರಿ, ಅಮ್ಮ, ಸೊ ನಾನು ಈ ಪರ್ವತವನ್ನ ಏರ್ಬೇಕು ಅನ್ಕೊಂಡು ಬಂದಿದ್ದೇನೆ, ನನಗೆ ಈ ಲಗೇಜ್ ಇದೆಯಲ್ಲ ಇದನ್ನ ಹೊತ್ಕೊಂಡ್ ಬರ್ಲಿಕ್ಕೆ ಒಬ್ಬರು ಸಹಾಯ ಬೇಕು. ಹಾಗಾಗಿ ನೀವು ನಿಮ್ ಜೊತೆ ಇರ್ತಕ್ಕಂಥ ನಿಮ್ಮ ಮಗನ ನನ್ನ ಜೊತೆ ಕಳಿಸ್ಕೊಟ್ರೆ ನಿಮ್ಗೊಂದಿಷ್ಟು ಹಣವನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ತಾಯಿ ಮಗನನ್ನ ಕಳಿಸ್ಕೊಡ್ತಾರೆ. ಆಗ ಮಗ ತೇನ್ ಸಿಂಗ್ ಎಡ್ಮಂಡ್ ಹಿಲೇರಿಯವರ ಸೂಟ್ ಕೇಸನ್ನ ಹೊತ್ಕೊಂಡು ಹಿಮ ಪರ್ವತದ ಕಡೆ ಸಾಕ್ತಾರೆ. ಸೊ ಮುಂದೆ ಎಡ್ಮಂಡ್ ಹಿಲೇರಿ ಹೋಗ್ತಿದ್ದಾನೆ, ಹಿಂದೆ ತೇನ್ ಸಿಂಗ್ ಹೋಗ್ತಾ ಇದ್ದಾನೆ. ಹೋಗ್ತಾ 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 ಮಕ್ಕಳ 16 ವರ್ಷಗಳಿಂದ ಅವ್ರ ಅಮ್ಮ ಹೇಳ್ತಾ ಇದ್ರಲ್ಲ, ಮಗನೇ ನಿನ್ ಕೈಲಿ ಸಾಧ್ಯ, ಖಂಡಿತ ಹೇರ್ಬಹುದು, ಮನಸ್ಸು ಮಾಡು ಅಂತ, ಅದು ಬಂದ್ಬಿಡುತ್ತೆ. ಹಾಗಾಗಿ ಹೋಯ್ತಾ 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 ಎಡ್ಮಂಡ್ ಹಿಲೇರಿಯನ್ನ ಹಿಂದೆ ಹಾಕಿ ತೇನ್ ಸಿಂಗ್ ಮುಂದೆ ಹೊರಡ್ಲಿಕ್ಕೆ ಪ್ರಾರಂಭ ಮಾಡಿ. ಸೊ ತಾಯಿ 16 ವರ್ಷಗಳಿಂದ ಹೇಳ್ತಿದ್ದಂತಹ ಮಾತುಗಳನ್ನ ಕೇಳಿಸ್ಕೊಂಡು ತನ್ನ ಹೃದಯದ ಅಂತರಾಳದಲ್ಲಿ ನಾನು ಈ ಪರ್ವತವನ್ನ ಏರ್ಬೇಕು ಅಂತೇಳಿ ಮನಸ್ಸು ಮಾಡಿ ಆ ತೇನ್ ಸಿಂಗ್ ಆ ಹಿಮ ಶಿಖರವನ್ನ ಏರೇ ಬಿಟ್ರು. ಸೊ ಮಕ್ಕಳ, ಈ ಕಥೆಯಿಂದ ನಮ್ಗೆ ಏನ್ ತಿಳಿದು ಬರುತ್ತೆ ಅಂದ್ರೆ, ನಾವು ಕೂಡ ಯಾವುದೇ ಒಂದು ಸಾಧನೆಯನ್ನ ಮಾಡಬಹುದು ಅಂದ್ರೆ ಖಂಡಿತ ಮಾಡಬಹುದು. ಸೊ ಲಾಸ್ಟ್ ವೀಕ್ ಈಗ ಒಂದು 15 days ಬ್ಯಾಕ್ IAS ರಿಸಲ್ಟ್ ಬಂತು. PUC ನಲ್ಲಿ 2 ಸಲ ಫೇಲ್ ಆಗಿರೋರು IAS ಮಾಡಿದ್ದಾರೆ. ಮೇಘನಾ ಅಂತ ಹೇಳಿ ಮೈಸೂರಿನ ಒಬ್ಬ ಹೆಣ್ಮಕ್ಳು ಕಣ್ಣು ಕಾಣದೇ ಇರೋರು IAS ಮಾಡಿದ್ದಾರೆ. ಬಲಗೈ ಬರೀಲಿಕ್ಕೆ ಇಲ್ಲ, ಎಡಗೈನಲ್ಲಿ ಬರೆದು IAS ಮಾಡಿದ್ದಾರೆ. ನೋಡಿ, ಎರಡೂ ಎಡಗೈ ಇಲ್ದಿರತಕ್ಕಂಥವನು, ಬಲಗೈಲಿರೋನು ಎಡಗೈನಲ್ಲಿ ಬರೆದು ಎಕ್ಸಾಮ್ ಪಾಸ್ ಮಾಡಿದ್ದಾನೆ. ಎರಡೂ ಕಣ್ಣು ಕಾಣಗಲ್ಲ ಅಂತವ್ರು ಬ್ರೈನ್ ಲಿಪಿಯನ್ನು ಬಳಸ್ಕೊಂಡು IAS ಮಾಡಿದ್ದಾರೆ. 2 ಸಲ PUC ನಲ್ಲಿ ಫೇಲ್ ಆಗಿರೋರು IAS ಮಾಡಿದ್ದಾರೆ. ಕನಕಪುರದ ಹತ್ರ ಒಂದು ಮುತ್ತತ್ತಿ ಅಂತ ನೀವು ಕೇಳಿದೀರಾ, ನಮ್ಮ ಕಾವೇರಿ ನದಿ ತಮಿಳುನಾಡಿಗೆ ಪ್ರವೇಶ ಮಾಡ್ತಕ್ಕಂಥ ಒಂದು ಸ್ಥಳ. ಸೊ ಅಲ್ಲಿ ಒಂದು ಟ್ರೈಬಲ್ ಜನ, ಬುಡಕಟ್ಟಿನ ಜನ, 40 ಮನೆ ಇರತಕ್ಕಂಥ ಒಂದು ಬೆಟ್ಟದಲ್ಲಿ ಇರತಕ್ಕಂಥ ಒಂದು ಊರು, ಹಳ್ಳಿ. ಆ ಊರಿನ ಒಬ್ಬ ವಿದ್ಯಾರ್ಥಿ IAS ಮಾಡುದು. ಸೊ ಮಕ್ಕಳ, ಮನಸ್ಸು ಮಾಡಿದ್ರೆ ಯಾವುದು ಕಷ್ಟ ಅಲ್ಲ. ಹಾಗಾಗಿ ಸಾಧ್ಯ ಅಂದ್ರೆ ಸಾಧ್ಯ, ಅಸಾಧ್ಯ ಅಂದ್ರೆ ಅಸಾಧ್ಯ. ಹಾಗಾಗಿ ನಿಮ್ಮಲ್ಲಿ ಎಲ್ಲ ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದೆ. ಹಾಗಾಗಿ ಖಂಡಿತ ಮಾಡಬಹುದು. ಹಾಗಾಗಿ ನೀವೆಲ್ಲರೂ ಮನಸ್ಸು ಮಾಡಿ. ಮತ್ತೆ ಮತ್ತೊಂದು ಕತೆ. ಒಂದು ಸಲ ಒಬ್ಬ ಬಲೂನ್ ಮಾರ್ತಾ ಇರ್ತಾನೆ, ಒಂದು ಊರು, ಅಲ್ಲಿ ಬಲೂನ್ನ ಮಾರ್ತಿರ್ತಾನೆ. ಸೊ ನೀವೆಲ್ಲ ಜಾತ್ರೆಗಳಲ್ಲಿ ತಗೊಂಡಿರ್ತೀರ ಬಲೂನ್ಗಳನ್ನ. ಸೊ ಬಣ್ಣ ಬಣ್ಣದ ಬಲೂನ್ಗಳು. ಒಂದು ಮಗು ಅದನ್ನು ನಿಂತುಕೊಂಡು ನೋಡ್ತಾ ಇದೆ. ಬಲೂನ್ ಮಾರ್ತಾ ಇದ್ದಾನೆ ಒಂದು ಸರ್ಕಲ್ ಅಲ್ಲಿ, ಟೌನ್ ನಲ್ಲಿ. ಎಲ್ರು ಬಂದು ಎಲ್ಲ ಮಕ್ಕಳು ತಂದೆ ತಾಯಿ ಜೊತೆ ಕಾರ್ ನಿಲ್ಲಿಸ್ತಾರೆ. ತಮಗೆ ಇಷ್ಟವಾದಂತ ಬಲೂನ್ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಒಂದು ಮಗು, ಆತನ ಹತ್ರ ₹1 ಅಷ್ಟೇ ಇರೋದು, ಬಲೂನ್ ತಗೊಳ್ಳಿಕ್ಕೆ ಸೊ ದುಡ್ಡಿಲ್ಲ.
ಹಾಗಾಗಿ ಈ ಮಗು ವೇಟ್ ಮಾಡ್ತಾ ಇದೆ. ಆದ್ರೆ ಸಂಜೆ ಆಯ್ತು, ಎಲ್ಲಾ ಮಕ್ಕಳು ಅವ್ರ ಅಪ್ಪ ಅಮ್ಮ ಜೊತೆ ಬರ್ತಾರೆ, ಬೈಕಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಆಟೋ ರಿಕ್ಷಾದಲ್ಲಿ ಬರ್ತಾರೆ, ಕೆಲವ್ರು ನಡ್ಕೊಂಡು ಬರ್ತಾರೆ. ತಿಂಡಿ ತಿನ್ಸ್ಕೊಂಡು ಆರಾಮಾಗಿ ಸೊ ಬಲೂನ್ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಬಲೂನ್ ಖಾಲಿಯಾಗೋಯ್ತು. ಒಂದೇ ಒಂದು ಬಲೂನ್ ಮಾತ್ರ ಉಳ್ಕೊಂಡಿದೆ. ಅದು ಯಾವ ಬಲೂನ್ ಅಂದ್ರೆ ಬ್ಲಾಕ್ ಬಲೂನ್, ಬ್ಲಾಕ್ ಕಲರ್. ಸೊ ಮಗು ಬಂತು, ದೂರದಲ್ಲಿ ಮಗು ನಿಂತ್ಕೊಂಡು ನೋಡ್ತಾ ಇತ್ತಲ್ಲ, ಆ ಮಗುವನ್ನ ನೋಡಿ ಬಲೂನ್ ಮಾರತಕ್ಕಂಥವನು ಬಾ ಮಗು ಅಂತ ಕರೆದ. ಆ ಮಗು ಓಡ್ ಬಂತು. ಸೊ ಯಾಕಪ್ಪ ಅಂತ ಕೇಳ್ತು. ಅದು ನನ್ನ ಹತ್ರ ದುಡ್ಡಿಲ್ಲ ತಗೊಳ್ಳಿಕ್ಕೆ ಅಂತ ಕೇಳ್ತು. ಪರವಾಗಿಲ್ಲ ತಗೋ, ನನ್ನ ಹತ್ರ ಒಂದು ಬಲೂನ್ ಇದೆ ಅಂತ ಕೊಡ್ಲಿಕ್ಕೆ ಬಂದ. ಆ ಮಗು ಬೇಡ ಬೇಡ, ನನಗೆ ಇದು ಬ್ಲಾಕ್ ಬಲೂನು, ಎಲ್ರೋ ಬಣ್ಣದ ಬಲೂನ್ ತಗೊಂಡೋದ್ರು, ಇದನ್ನ ಯಾರು ತಗೊಳ್ಳಿಲ್ಲ, ಸೊ ಹಾಗಾಗಿ ನನಗೆ ಇದು ಬೇಡ ಅಂತ ಆ ಮಗು ಕೇಳ್ತು. ಆಗ ಬಲೂನ್ ಮಾರ್ತಕ್ಕಂಥವನು ಹೇಳ್ತಾನೆ, ಬಲೂನ್ ಮೇಲೆ ಹಾರ್ಲಿಕ್ಕೆ ಬೇಕಾಗಿರೋದು ಬಣ್ಣ ಅಲ್ಲ. ಆ ಬಲೂನ್ಗೆ ಗಾಳಿ ಊದಿದ್ರೆ ಸಾಕು, ನಾವು ಜೋರಾಗಿ ಬಲೂನ್ಗೆ ಕೊಂತ ಗಾಳಿ ಊದಿದ್ರೆ ಸಾಕು, ಆ ಬಲೂನ್ ಒಳಗಡೆ ಗಾಳಿ ತುಂಬಿಕೊಂಡ್ರೆ ಸಾಕು. ಹಾಗಾಗಿ ಮೇಲೆ ಇರತಕ್ಕಂತ ಬಣ್ಣ ಅಲ್ಲ ಮುಖ್ಯ, ಗಾಳಿ ಮುಖ್ಯ ಅಂತೇಳಿ ಆ ಬ್ಲಾಕ್ ಬಲೂನ್ಗೆ ಆ ಮಗುವಿನಿಂದ ಬಾಯಿನಿಂದ ಊದ್ಸಿ ಅದನ್ನ ದಪ್ಪ ಮಾಡಿ ಗಂಟ ಹಾಕಿ ಬಿಟ್ಟ. ಅದು ಹಾರ್ಕೊಂಡೋಯ್ತು. ಮಗು ಜೋರಾಗಿ ಚಪ್ಪಾಳೆ ಹೊಡಿತು. ಆ ಮಗು ಬೇರೆ ಯಾರೋ ಅಲ್ಲ ಮಕ್ಕಳ, ಸೌತ್ ಆಫ್ರಿಕಾದಲ್ಲಿ ಕಪ್ಪು ಜನರು, ನೀಗ್ರೋಸ್ ಕೇಳಿದೀರಾ? ತುಂಬಾ ನಮ್ಮ ತಲೆ ಕೂದಲು ಕಪ್ಪಿಗೆಲ್ಲ ಅಷ್ಟು ಕಪ್ಪಿಗಿರ್ತಾರೆ. ಸೊ ಅವ್ರನ್ನ ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಕಪ್ಪು ಜನ ಅಂತೇಳಿ ನಾವು ಈ ಭಾರತದಲ್ಲಿ ಸಂತೆ ಜಾತ್ರೆಗಳಲ್ಲಿ ಕುರಿ ಮೇಕೆಗಳನ್ನ ಜಾತ್ರೆಯಲ್ಲಿ ಮಾರ್ತಾರೆ ಅಲ್ವಾ, ಹಸುಗಳನ್ನ ಎತ್ತುಗಳನ್ನೆಲ್ಲ ಜಾತ್ರೆಯಲ್ಲಿ ಮಾರ್ತಾರೆ. ಹಾಗೆ ಅವರನ್ನು ಕೂಡ ಕಪ್ಪು ಜನರನ್ನ ಸಂತೆ ಜಾತ್ರೆಗಳಲ್ಲಿ ಮಾರಿ ಅವರಿಂದ ಕೆಲಸ ಮಾಡಿಸ್ತಾ ಇರೋರು, ಉಳುಮೆ ಕೆಲಸ ಎಲ್ಲ ಮಾಡ್ಸೋರು. ನಾವು ಎತ್ತುಗಳನ್ನ ಕಟ್ಕೊಂಡು ಉಳುಮೆ ಮಾಡ್ತೀವಲ್ಲ, ಹಾಗೆ ಆ ಕಪ್ಪು ಜನರ ಹತ್ರ ಮಾಡ್ಸೋರು. ಮತ್ತೆ ಮಾರ್ಕೆಟ್ಗಳಲ್ಲಿ ಪೆಟ್ಟಿಗಳನ್ನ ಹೊರಲಿಕ್ಕೆ, ಭಾರವಾದ ಕೆಲಸ ಮಾಡ್ಲಿಕ್ಕೆ ಆ ಕಪ್ಪು ಜನರನ್ನ ಬಳಸೋರು. ಹಾಗಾಗಿ ಆ ಮಗು ಕೂಡ ಕಪ್ಪು ಜನರ ಮಗು, ನೀಗ್ರೋಸ್, ಸೌತ್ ಆಫ್ರಿಕಾದಲ್ಲಿ. ಹಾಗಾಗಿ ಆ ಜನಾಂಗದಲ್ಲಿ ಹುಟ್ಟಿದಂತ ಈ ಮಗು ಮುಂದೆ ಆ ಕಪ್ಪು ಜನರಲ್ಲಿ, ಆ ನೀಗ್ರೋಸ್ ಅಲ್ಲಿ ಸ್ವಾಭಿಮಾನವನ್ನ ತುಂಬಿ ಒಂದು ಹೋರಾಟದ ಕಿಚ್ಚನ್ನ ಹುಟ್ಟಾಕಿ ಅವರನ್ನ ಸಂಘಟಿಸಿ ಹೋರಾಟ ಪ್ರಾರಂಭಿಸುತ್ತೆ. ಆಗ ಆ ಕಪ್ಪು ಜನರೆಲ್ಲ ಸೇರ್ಕೊಂಡು ಒಂದು ಸ್ವತಂತ್ರದ ಹಾಡನ್ನ ಬರೀತಾರೆ. ನಾವು ಜನಗಣಮನ ಅಂತೇಳಿ ರಾಷ್ಟ್ರಗೀತೆಯನ್ನು ಹಾಡ್ತೀವಲ್ಲ, ಹಾಗೆ ಕಪ್ಪು ಜನರು ಒಂದು ರಾಷ್ಟ್ರಗೀತೆಯನ್ನು ಬರೀತಾರೆ. ನೀವು ಕೇಳಿದ್ದೀರಾ? ವಿ ಶಲ್ ಓವರ್ಕಮ್, ವಿ ಶಲ್ ಓವರ್ಕಮ್, ವಿ ಶಲ್ ಓವರ್ಕಮ್ ಸಮ್ ಡೇ, ಓ ಐ ಡು ಬಿಲೀವ್ ದಟ್ ವಿ ಶಲ್ ಓವರ್ಕಮ್ ಸಮ್ ಡೇ. ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ರೆ, ಗೆದ್ದೆ ಗೆಲ್ತೀವಿ, ಗೆದ್ದೆ ಗೆಲ್ತೀವಿ, ನಾವು ಗೆದ್ದೆ ಗೆಲ್ತೀವಿ ಒಂದಿನ, ಹೃದಯದಿಂದ ಹೇಳ್ತೀವಿ, ಮನಸ್ಸಿನಿಂದ ಹೇಳ್ತೀವಿ, ನಾವು ಗೆದ್ದೆ ಗೆಲ್ತೀವಿ ಒಂದಿನ. ವಿ ಶಲ್ ಓವರ್ಕಮ್, ವಿ ಶಲ್ ಓವರ್ಕಮ್, ವಿ ಶಲ್ ಓವರ್ಕಮ್ ಸಮ್ ಡೇ, ಐ ಡು ಬಿಲೀವ್ ದಟ್ ವಿ ಶಲ್ ಓವರ್ಕಮ್ ಸಮ್ ಡೇ. ಸೊ ನೆಲ್ಸನ್ ಮಂಡೇಲ ಅವರು ಬದುಕಿದಂತ ಕಾಲಘಟ್ಟದಲ್ಲಿ ಬರೆದಂತ ಈ ಹಾಡು ನಾವು ಗೆದ್ದೇ ಗೆಲ್ತೀವಿ ಒಂದಿನ ಅಂತೇಳಿ ಆ ಕಪ್ಪು ಜನರು ಬರ್ಕೊಂಡ್ರು. ಅದೇ ರೀತಿ ಸಂಘಟಿತರಾದ್ರು. ಸುಮಾರು ಅವರು ಪರ ಹೋರಾಟ ಮಾಡ್ತಕ್ಕಂಥ ಈ ನೆಲ್ಸನ್ ಮಂಡೇಲ ಅವರನ್ನ ಬಿಳಿಯ ಜನರು 27 ವರ್ಷ ಜೈಲಿನಲ್ಲಿ ಹಾಕಿದ್ರು, ಬಂದಿಖಾನೆಯಲ್ಲಿ ಬಂಧಿಸಿದ್ರು. ಕೊನೆಗೆ ಬಿಡುಗಡೆಯಾದ್ರು, ಸೌತ್ ಆಫ್ರಿಕಾದ ಅಧ್ಯಕ್ಷರಾದ್ರು. ಅವ್ರ ಅಧ್ಯಕ್ಷರಾಗಿರುವಾಗ ನಮ್ಮ ಭಾರತಕ್ಕೂ ಕೂಡ ಅವರನ್ನ ಆಹ್ವಾನ ಮಾಡಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ಸೊ ಇವತ್ತು ಇಡೀ ಜಗತ್ತಲ್ಲಿ ಕಪ್ಪು ಜನರಿಗೆ ವಿಮೋಚಿತರಾಗಿ ಎಲ್ಲರಂತೆ ಈ ಬಿಳಿಯ ಜನರಂತೆ ಅವರು ಕೂಡ ಸಂತೋಷಕರವಾದ ಜೀವನವನ್ನ ಮಾಡ್ತಿದ್ದಾರೆ. ಸೊ ನೋಡಿ, ಆ ಒಂದು ಮಗು ನೆಲ್ಸನ್ ಮಂಡೇಲ ಮನಸ್ಸು ಮಾಡಲಾಗಿ ಇಡೀ ಕಪ್ಪು ಜನರಿಗೆ ಸ್ವಾತಂತ್ರ್ಯ ಸಿಕ್ಬಿಡ್ತು. ಭಾರತದಲ್ಲಿ ಒಬ್ಬ ಗಾಂಧಿ, ಒಬ್ಬ ನೆಹರು, ಒಬ್ಬ ಸುಭಾಷ್ ಚಂದ್ರ ಬೋಸ್, ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ, ಒಬ್ಬ ಲಕ್ಷ್ಮೀಬಾಯಿ,
ಒಬ್ಬ ಒನಕೆ ಓಬವ್ವ ಮನಸ್ಸು ಮಾಡಲಾಗಿ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ನಾವೆಲ್ಲರೂ ಇಷ್ಟೊಂದು ಸಂತೋಷಕರವಾಗಿದ್ದೇವೆ. ಮಕ್ಕಳ, ಒಂದು ದೇಶವನ್ನ ಕಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಪಾರ. ಒಂದು 10 ಜನ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದ ಅವರು ಒಂದ್ಸಲ ಹೇಳ್ತಾರ, ಅವರು ನನಗೆ ಜಳ್ಳು ಕಡ್ಡಿಗಳಂತ ಪೊಳ್ಳು ಕಡ್ಡಿಗಳಂತ ಸಾವಿರಾರು ಕಡ್ಡಿಗಳಿಗಿಂತ ಬಿದಿರು ದೊಣ್ಣೆಗಳಂತ 10 ವಿದ್ಯಾರ್ಥಿಗಳು ಸಾಕು. ಬಿದಿರು ದೊಣ್ಣೆಗಳಂತ 10 ವಿದ್ಯಾರ್ಥಿಗಳು ಸಾಕು ಈ ಒಂದು ದೇಶವನ್ನ ಕಟ್ಟಲಿಕ್ಕೆ. ಅವರ ನರಮಂಡಲ ಉಕ್ಕಿನ ನರಮಂಡಲ ಆಗಿರ್ಬೇಕು, ಕಬ್ಬಿಣದಂತ ಮಾಂಸಖಂಡ ಆಗಿರ್ಬೇಕು. ಅಂತ ಗಟ್ಟಿಯಾದ ದೇಶದ ಬಗ್ಗೆ ಅಭಿಮಾನ ಇರತಕ್ಕಂಥ, ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂಥ, ಮನಸ್ಸು ಮಾಡತಕ್ಕಂಥ 10 ಸರಿಯಾದ ವಿದ್ಯಾರ್ಥಿಗಳು ಸಾಕು, ಈ ದೇಶವನ್ನ ನಾನು ಕಟ್ಟಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಮಕ್ಕಳ, ಇವತ್ತು ಲಕ್ಷಾಂತರ ಮಕ್ಕಳಿದ್ದೇವೆ. ಸೊ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮನೆಯ ಎಲ್ಲ ಸಮಸ್ಯೆಗಳನ್ನ ಹೋಗಲಾಡಿಸುವ ಶಕ್ತಿ ನಿಮಗೆ ಇದೆ. ನಿಮ್ಮ ನೈಬರ್ಸ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ನಿಮ್ಮ ಊರಿನಲ್ಲಿರುವ ಸಮಸ್ಯೆಗಳು, ಈ ದೇಶದ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವ ಶಕ್ತಿ ಸಾಮರ್ಥ್ಯ ನಿಮಗೆ ಎಲ್ಲರಿಗೂ ಕೂಡ ಇದೆ. ಹಾಗಾಗಿ ಮನಸ್ಸು ಮಾಡಿ, ಇವಾಗಿನಿಂದ ಮನಸ್ಸು ಮಾಡಿ. ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅನ್ನತಕ್ಕಂಥದ್ದಿಲ್ಲ. ಓವರ್ ಗಾರ್ಡನರ್ ಅನ್ನತಕ್ಕಂಥ ಒಬ್ಬ ಮನೋವಿಜ್ಞಾನಿ ಮಕ್ಕಳ ಮನಸ್ಸಿನ ಮೇಲೆ ಅಧ್ಯಯನ ಮಾಡಿ, ಎಷ್ಟು ವರ್ಷ ಗೊತ್ತಾ? ನಿಮ್ಮ ಮನಸ್ಸಿನ ಮೇಲೆ ಅಧ್ಯಯನ ಮಾಡಿರತಕ್ಕಂಥದ್ದು 15 ವರ್ಷ, 15 years ಮಾಡಿ ಒಂದು ಪುಸ್ತಕ ಬರೆದಿದ್ದಾರೆ, ದಿ ಫ್ರೇಮ್ ಆಫ್ ಮೈಂಡ್ ಅಂತ. ಸೊ ಆ ಪುಸ್ತಕದಲ್ಲಿ ಮಕ್ಕಳಲ್ಲಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಇದೆ, ಬಹಳ ಬುದ್ಧಿವಂತಿಕೆಗಳಿದೆ, ಎಲ್ಲಾ ರೀತಿಯ ಬುದ್ಧಿವಂತಿಕೆ ಇದೆ. ಸೊ ನಿಮ್ಮಲ್ಲಿ ನೋಡಿ, ಮ್ಯಾಥ್ಸ್ ಚೆನ್ನಾಗಿ ಮಾಡ್ತೀರಾ, ಸೈನ್ಸ್ ಚೆನ್ನಾಗಿ ಮಾಡ್ತೀರಾ, ಸೋಷಿಯಲ್, ಡ್ರಾಯಿಂಗು, ಸೊ ಸ್ಪೋರ್ಟ್ಸ್, ಸೊ ಬೇರೆ ಬೇರೆ ಸ್ಕಿಲ್ ಇದೆ ಮಕ್ಕಳ. ಆ ಸ್ಕಿಲ್ ಅನ್ನ ಬಳಸ್ಕೊಂಡು ನಾವು ಚಿಕ್ಕ ಮಕ್ಕಳಲ್ಲೇ ಸೊ ನಿಮ್ಮನ್ನ ಎಂಕರೇಜ್ ಮಾಡಿದ್ರೆ ನೀವು ಆ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡ್ತೀರಾ. ಸೊ ಈಗ ಚಿಕ್ಕ ಮಕ್ಕಳಲ್ಲಿ ನೀವು ಡ್ರಾಯಿಂಗ್ ಮಾಡುತ್ತಾ ಚೆನ್ನಾಗಿ ಮಾಡೋ ಮಕ್ಕಳಿಗೆ ನಿಮ್ಗೆ ಹೆಚ್ಚು ಡ್ರಾಯಿಂಗ್ ನಲ್ಲಿ ನಾವು ಎಂಕರೇಜ್ ಮಾಡಿದ್ರೆ ನೀವು ಆ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಬಹುದು. ಯಾರೋ ವಯಲಿನ್ ಬಳಸ್ಬೋದು, ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇರ್ಬೋದು, ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ನಾವು ಈಗಿಂದ ಎಂಕರೇಜ್ ಮಾಡಿದ್ರೆ ಒಳ್ಳೆ ಡಾಕ್ಟರ್, ಇಂಜಿನಿಯರ್, ಸೈಂಟಿಸ್ಟ್ ಗಳಾಗ್ತಾ ಹೋಗ್ತಾರೆ. ಅದೇ ರೀತಿ ಎಲ್ಲಾ ಸಬ್ಜೆಕ್ಟ್, ಜನರಲ್ ನಾಲೆಡ್ಜ್, ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿರೋ ಮಕ್ಕಳಿಗೆ ನಾವು ಎಂಕರೇಜ್ ಮಾಡ್ತಾ ಹೋದ್ರೆ ನೀವು IAS, KS, IFS, KS ಈ ರೀತಿ ಎಕ್ಸಾಮ್ಗಳನ್ನ ಪಾಸ್ ಮಾಡಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಬಹುದು. ಸೊ ಹಾಗಾಗಿ ನಿಮ್ಮಲ್ಲಿ ಈ ಎಲ್ಲ ಶಕ್ತಿ, ಸಾಮರ್ಥ್ಯ, ಚೈತನ್ಯ ಇದೆ. ಆದ್ರೆ ಇದನ್ನೆಲ್ಲ ಮಲ್ಟಿಪಲ್ ಆಗಿ ನಿಮಗೆ ಹೆಚ್ಚು ಎನರ್ಜಿಯನ್ನ ಕೊಡತಕ್ಕಂಥದ್ದು ಯಾವುದರಿಂದ ಅಂದ್ರೆ ಧ್ಯಾನದಿಂದ. ಪ್ರತಿನಿತ್ಯ ನೀವು ಎದ್ದ ತಕ್ಷಣ ಕಣ್ಣು ಮುಚ್ಕೊಂಡು ಒಂದು 3 ನಿಮಿಷ ಉಸಿರನ್ನ ಗಮನಿಸೋದು. ಒಳಗೆ ಹೋಗುವ ಉಸಿರು, ಹೊರಗೆ ಬರೋ ಉಸಿರು, ಒಳಗೆ ಹೋಗೋ ಉಸಿರು, ಹೊರಗೆ ಬರೋ ಉಸಿರು. ತದನಂತರ ಇಡೀ ಜಗತ್ತನ್ನ ನೆನೆಸ್ಕೊಂಡು ಕೈ ನೋಡ್ಕೊಂಡು ಮೇಲಕ್ಕೆದ್ದು ಬಿಸಿ ನೀರು ಕುಡಿಬೇಕು, 1-2 ಲೋಟ ಬಿಸಿ ನೀರು. ಆಮೇಲೆ ಒಂದು 5 ನಿಮಿಷ ಆದ್ಮೇಲೆ ಮೋಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಬಾತ್ರೂಮ್ಗೆ ಹೋಗಿ ಮೋಷನ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಸ್ನಾನ ಮಾಡಿ 10 ನಿಮಿಷ ಧ್ಯಾನ ಮಾಡ್ಕೊಂಡು ಓದಕ್ ಕೂತ್ಕೋಬೇಕು. ಸೊ ಓದೋದು ಹೇಗೆ ಅಂದ್ರೆ ಮಕ್ಕಳ, 1 ಅವರ್ಗೆ 1 ಸಬ್ಜೆಕ್ಟ್ ಓದ್ಬೇಕು. ಓದುವಾಗ ನಮ್ಮ ಮನಸ್ಸು ಅಪ್ಪ ಏನ್ ಮಾಡ್ತಿದ್ದಾರೆ, ಅಮ್ಮ ಏನ್ ಮಾಡ್ತಿದ್ದಾರೆ, ತಂಗಿ ಏನ್ ಮಾಡ್ತಿದ್ದಾಳೆ, ಮೊಬೈಲು ಆ ಕಡೆ ಗಮನ ಕೊಡಬಾರ್ದು. ಯಾವುದೇ ಕಾರಣಕ್ಕೂ ನಿಮ್ಮ ಪಕ್ಕ ರಾತ್ರಿ ಮಲಗುವಾಗ ನಿಮ್ಮ ಪಕ್ಕ ಮೊಬೈಲ್ ಇರಬಾರದು. ಎದ್ದ ತಕ್ಷಣನೂ ಮೊಬೈಲ್ ನೋಡಬಾರ್ದು. ರಾತ್ರಿ ಮಲಗುವಾಗ 20 ನಿಮಿಷ, ಇನ್ನೇನ್ ನಾನು 20 ನಿಮಿಷದಲ್ಲಿ ಮಲಗ್ತೀನಿ ಅನ್ನುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ನ ನಿಮ್ ಕಣ್ಣಿಗೆ ಬಿಡಬಾರದು. ಸೊ ಮೊಬೈಲ್ನ ಹೆಚ್ಚು ನೋಡೋದ್ರಿಂದ ನಿಮ್ಮ ಮೆಮೊರಿ ಪವರ್ ಲಾಸ್ ಆಗುತ್ತೆ, BP ಬರುತ್ತೆ, ಟೆನ್ಷನ್ ಬರುತ್ತೆ. ಓಕೆ, ರಾತ್ರಿ ಕನಸುಗಳು ಕೆಟ್ಟ ಕನಸು ಬೀಳುತ್ತೆ. ನಿಮ್ಮ ಬಹುಮುಖ್ಯವಾಗಿ ನಿಮ್ಮ ಮೆಮೊರಿ ಪವರ್ ಲಾಸ್ ಆಗುತ್ತೆ, ನೆನಪಿನ ಶಕ್ತಿ ನಾಶ ಆಗ್ಬಿಡುತ್ತೆ. ಹಾಗಾಗಿ ದಯಮಾಡಿ ಇನ್ನೊಂದು 20 ನಿಮಿಷ ನಾನು ಮಲಗ್ತೇನೆ ಎನ್ನುವಾಗ ಯಾವುದೇ ಕಾರಣಕ್ಕೂ 8 ಗಂಟೆ ಮೇಲೆ ಮೊಬೈಲ್ ನಿಮ್ ಕಣ್ಣಿಗೆ ಬಿಡಬಾರ್ದು. ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಳಿ, ನೀವು ಮೊಬೈಲ್ ಕಡೆ ಗಮನ ಕೊಡಬಾರ್ದು. ಎದ್ದ ತಕ್ಷಣ ಅಷ್ಟೇ. ನಾವು ಮೊದ್ಲೆಲ್ಲ ಎದ್ದ ತಕ್ಷಣ ಹೊರಗಡೆ ಹೋಗಿ ನೇಚರ್ ನೋಡ್ತಿದ್ವಿ, ಫೋಟೋ ನೋಡ್ತಿದ್ವಿ. ಈಗ ಎದ್ದ ತಕ್ಷಣ ಏನ್ ಮಾಡ್ತೀವಿ ನಾವು? ಕಣ್ಣು ಇನ್ನ ಬಿಟ್ಟಿರೋದಿಲ್ಲ, ಪಕ್ಕದಲ್ಲೇ ಮೊಬೈಲ್ ಹುಡುಕ್ತಾ ಇರ್ತೀವಿ. ಪ್ಲೀಸ್ ದಯಮಾಡಿ ಮೊಬೈಲ್ ಕಡೆ ಹೆಚ್ಚು ಗಮನ ಕೊಡಬೇಡಿ. ಸೊ ಮೊಬೈಲ್ ಆಗ್ಬೋದು, ಪ್ರತಿಯೊಂದು ವಸ್ತುಗಳಾಗ್ಬೋದು, ಎಲ್ಲದರಿಂದನೂ ಅನುಕೂಲ ಇದೆ. ಈಗ ನಾವು ಝೂಮ್ ಕ್ಲಾಸ್ ಮಾಡ್ತಾ ಇದೀವಿ, ಮೊಬೈಲ್ ಬೇಕಲ್ವಾ? ನಿಮ್ಗೆ ಏನಾದ್ರೂ
ಗೂಗಲ್ ನಲ್ಲೋ ಅಥವಾ ಬೇರೆ ಬೇರೆ ನಿಮ್ಮ ಕ್ಲಾಸ್ ಸಂಬಂಧಪಟ್ಟಂಗೆ ಏನಾದ್ರು ಸರ್ಚ್ ಮಾಡ್ಲಿಕ್ಕೆ ಬಳಸ್ಕೊಳ್ಳಿ ಅದನ್ನ. ಆದ್ರೆ ನೋಡ್ಕೊಂಡು ಇನ್ಸ್ಟಾಗ್ರಾಮು, ಮೊಬೈಲು, ಯೂಟ್ಯೂಬು, ಸೊ ಇದರಲ್ಲೇ ನಿಮ್ಮ ಸ್ಟಡೀಸ್ನ ಹಾಳು ಮಾಡ್ಕೋಬೇಡಿ ಮಕ್ಕಳ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನ 1 hour ಒಂದ್ಸಲ, ಒಂದೊಂದು ಸಬ್ಜೆಕ್ಟ್ ಒಂದೊಂದು ಸಬ್ಜೆಕ್ಟ್ ತರ ನೀವೇ ಟೈಮ್ ಟೇಬಲ್ ಹಾಕೋಬೇಕು. ಸೊ ಒಂದ್ ಸಬ್ಜೆಕ್ಟ್ ಈಗ ಸಪೋಸ್ ಮ್ಯಾಥ್ಸ್ ಆಯ್ತು, 1 hour ಕುತ್ಕೊಂಡು ವರ್ಕ್ ಮಾಡಿದ್ರಿ, 1-2 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ. ಆಮೇಲೆ ಇದ್ದು ಓಡಾಡಿ, ಒಂದ್ ಹಾಡು ಹೇಳ್ಬೇಕು ಅನ್ಸತ್ತ ಹಾಡಿ, ಖುಷಿಯಾಗಿರಿ. ಸ್ವಲ್ಪ ಏನಾದ್ರು ತಿನ್ಬೇಕು ಅನ್ಸತ್ತ, ನೀರ್ ಕುಡಿಬೇಕು ಅನ್ಸತ್ತ ಕುಡೀರಿ. ಮತ್ತೆ ಕೂತ್ಕೊಂಡ್ರೆ 1 hour ಮತ್ತೆ ಮೊಬೈಲ್ ಕಡೆ ಗಮನ ಹೋಗ್ಬಾರ್ದು, ಅಲ್ಲಿ ಇಲ್ಲಿ ನೋಡಬಾರ್ದು. ಸೊ ಓದ್ತಾ 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 ನಾವು ನೋಟ್ ಮಾಡ್ಕೋಬೇಕು, ಬರ್ಕೋಬೇಕು. ಯಾವ್ದೋ ಒಂದು ಇಂಪಾರ್ಟೆಂಟ್ ಇರುತ್ತೆ, ಅಂಡರ್ಲೈನ್ ಮಾಡಬೇಕು, ಬರ್ಕೋಬೇಕು. ಸೊ ಬರೆದು ಪ್ರಾಕ್ಟೀಸ್ ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. 1 hour ಆಯ್ತು, ಮತ್ತೆ ಆ ಸಬ್ಜೆಕ್ಟ್ ಮುಚ್ಚಬೇಕು, ಮತ್ತೆ ಸ್ವಲ್ಪ ನೀರ್ ಕುಡಿಬೇಕು, 1-2 ನಿಮಿಷ ಮೆಡಿಟೇಷನ್ ಮಾಡಬೇಕು. ನಿಮ್ಗೆ ಏನಾದ್ರು ಓಡಾಡ್ಬೇಕು ಅನ್ಸುತ್ತಾ ಓಡಾಡಿ 1-2 ನಿಮಿಷ, ಮತ್ತೆ ಸಬ್ಜೆಕ್ಟ್ ಕೂತ್ಕೊಂಡು ಒಂದ್ ಸಬ್ಜೆಕ್ಟ್ ನೆಕ್ಸ್ಟ್ ಸಬ್ಜೆಕ್ಟ್ ಯಾವ್ದಿರುತ್ತೆ ಟೈಮ್ ಟೇಬಲ್ ಪ್ರಕಾರ ತಗೊಳ್ಳಿ, 1 hour ಕೂತ್ಕೊಂಡು ಓದಿ. ಸೊ ಈ ಪ್ರಕಾರವಾಗಿ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋಗಿ ಮಕ್ಕಳ. ಸೊ ನಿಮಗೆ IAS ಮಾಡ್ತಕ್ಕಂಥ, IPS ಮಾಡ್ತಕ್ಕಂಥ, ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗ್ತಕ್ಕಂಥ, ಮ್ಯಾನೇಜರ್ ಆಗ್ತಕ್ಕಂಥ, ಸ್ಪೋರ್ಟ್ಸ್ ಮನ್ ಆಗ್ತಕ್ಕಂಥ, ಸೊ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನೇನು ಇವತ್ತು ಜಾಬ್ಗಳಿದೆ, ಆ ಎಲ್ಲಾ ಜಾಬ್ ಮಾಡುವ ಶಕ್ತಿ, ಸಾಮರ್ಥ್ಯ, ಚೈತನ್ಯ ನಿಮಗೆ ಇದೆ. ಸೊ ಇವಾಗಿನಿಂದ ಧ್ಯಾನ ಮಾಡಿ, ಮನುಷ್ಯನ ಶುದ್ಧವಾಗಿ ಇಟ್ಕೊಳ್ಳಿ, ಮೊಬೈಲ್ಗೆ ಹೆಚ್ಚು ಆಸಕ್ತ ಕೂಡ ಹೋಗ್ಬೇಡಿ. ಓಕೆ. ಸೊ ಅಂತ ಹೇಳ್ತಾ ಇಷ್ಟು ಹೊತ್ತು ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳುತ್ತಾ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಕ್ವಶನ್ಗಳಿದ್ರೆ ಕೇಳಿ ಮಕ್ಕಳ. ಸೊ ನಾನು ಹೆಂಡ್ ಮಾಡ್ತೇನೆ, ಆಮೇಲೆ ಬೇರೆಯವರು ಕ್ಲಾಸ್ ತಗೊಳ್ತಾರೆ. ಸೊ ಸ್ಟಡಿ ಸ್ಕಿಲ್ ಬಗ್ಗೆ, ನಿಮ್ಮ ಮೆಮೊರಿ ಪವರ್ ಬಗ್ಗೆ, ಓದಿದ್ದು ನೆನಪಾಗ್ತಾ ಇಲ್ಲ, ಆ ತರದ್ದು ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ಕ್ವಶನ್ಸ್ ಕೇಳಿ. ಅದಾದ್ಮೇಲೆ ನಾನು ಹೆಂಡ್ ಮಾಡ್ತೇನೆ, ಬೇರೆಯವರು ಕ್ಲಾಸ್ ತಗೊಳ್ತಾರೆ. ಸೊ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಾಗೆ ಏನಾದ್ರು ಕೇಳ್ಬೇಕು ಅನ್ಸಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಕ್ಕಳ. ಮಕ್ಕಳೇ, ನಿಮ್ಗೇನಾದ್ರೂ ಓದ್ರಲ್ಲಿ ಕಷ್ಟ ಆಗ್ತಾ ಇದ್ರೆ, ನಿಮ್ಗೆ ಎಷ್ಟು ಓದಿದ್ರು ಮೆಮೊರಿ ಇಲ್ಲ ಅಂತಂದ್ರೆ, ಮತ್ತೆ ಎಕ್ಸಾಮ್ ಅಲ್ಲಿ ಬರೆಯೋದು ಕಷ್ಟ ಆಗುತ್ತೆ, ಭಯ ಆಗತ್ತೆ, ಆತರ ಏನಾದ್ರು ನಿಮ್ಗೆ ಕ್ವಶನ್ ಇದ್ರೆ ಸರ್ನ ಕೇಳಿ. ಸರ್ ಕೂಡ ಮಾಸ್ಟರು, ಸರ್ ನಿಮ್ಗೆ ಖಂಡಿತ ಹೆಲ್ಪ್ ಮಾಡ್ತಾರೆ. ಸೊ ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮಕ್ಕಳು. ಅಥವಾ ಮೆಡಿಟೇಷನ್ ಯಾಕೆ ಮಾಡ್ಬೇಕು, ಅದರಿಂದ ಏನ್ ಯೂಸು, ಆ ತರ ಏನಾದ್ರು ಕ್ವಶನ್ ಇದ್ರು ಕೂಡ ಕೇಳಿ, ಸರ್ ಹೇಳ್ಕೊಡ್ತಾರೆ. ಕುಶಲ್, ಏನಾದ್ರು ಕ್ವಶನ್ ಇದೆಯಾ ಮಗು? ಸೊ ನೀವೇನು ಮಾತಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೇನೆ, ಬೇರೆಯವ್ರ ಕ್ಲಾಸ್ ತಗೊಳ್ತಾರೆ. ಓಕೆ ಓಕೆ ನಮ್ಮ ಮಕ್ಕಳೇ, ನಿಮ್ಗೆಲ್ಲ ಗೊತ್ತಾಗಿದೆ ಅಂತ ಒಂದ್ಸತಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಕ್ಕಳೇ. ಸರ್ಗೆ ಥ್ಯಾಂಕ್ಸ್ ಹೇಳೋಣ, ಇಷ್ಟೊತ್ತು ಬಂದು ಎಷ್ಟು ಚೆನ್ನಾಗಿ ಕಥೆಗಳನ್ನ ಹೇಳ್ಕೊಟ್ರು, ಮತ್ತೆ ನಮ್ಗೆ ನಿಧಾನವಾಗಿ ಅರ್ಥ ಆಗೋ ಹಾಗೆ ಎಲ್ಲ ವಿಷಯಗಳನ್ನ ತಿಳಿಸಿದ್ರು. ಮೊಬೈಲ್ ವಿಷಯದ ಬಗ್ಗೆ, ಜ್ಞಾಪಕ ಹಿಡಿಸ್ಕೊಳ್ಳೋದು, ಮತ್ತೆ ಪಾಠಗಳನ್ನ ಹೇಗೆ ಓದಿ ಮನನ ಮಾಡ್ಕೊಳ್ಳೋದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಒಂದ್ಸತಿ ವಿಡಿಯೋ ಮಾಡ್ಕೊಂಡು ಸರ್ಗೆ ಕ್ಲಾಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಸತಿ ನಾನು ಕರೆದಿದ್ದಕ್ಕೇನೆ ಸರ್ ಎಸ್ ಅಂದ್ಬಿಟ್ರು, ಅದು ರಾತ್ರಿ ಫೋನ್ ಮಾಡಿದೆ, ತಕ್ಷಣ ಎಸ್ ಅಂದ್ಬಿಟ್ರು. ಮಕ್ಕಳು ಅಂದ್ರೆ ಅಷ್ಟು ಪ್ರೀತಿ ಸರ್ಗೆ, ಅಷ್ಟು ಸಹನೆಯಿಂದ ಕಥೆಗಳು ಹೇಳ್ಕೊಡ್ತಾರೆ. ನಾನು ಬೇರೆ ವಿಡಿಯೋದಲ್ಲೆಲ್ಲ ನೋಡಿದ್ದೆ, ಅದ ಇಷ್ಟ ಆಗಿ ನನಗೆ ನಮ್ಮ ಮಕ್ಕಳಿಗೂ ಈ ತರ ಜ್ಞಾನ ಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಇವಾಗ ಒಬ್ರು ಸಿರಿ ಅಂತ ಬರ್ತಾರೆ, ಅವರಿಗೂ ಇದು ಓದಿರೋದೆಲ್ಲ ಜ್ಞಾಪಕ ಇರಲ್ಲ ಸರ್, ಅವ್ರು ಒಂಚೂರು ಬರ್ತಾರೆ ಸರ್, ಕೇಳ್ತೀರಾ ಅವಳನ್ನ? ಓಕೆ ಕಂದ, ಎಸ್ ಮಾತಾಡ ಸರ್. ಇದರ ಈಗ ಅವರು ಜಾಯಿನ್ ಆಗ್ತಾರ ನಿಮಿಷ ಸರ್. ಓಕೆ ಓಕೆ ಓಕೆ. ಕುಶಲ್, ಯಾವ ಕ್ಲಾಸ್ ಮಗು ಸಿರಿ? ಜಯನಾದ್ರಪ್ಪ ಅವರು
ಸರ್ ಹೇಳ್ತಾ ಇದೀನಿ. ಹೌದಾ? ಏನಾಗ್ತಾ ಇದೆ ಸಿರಿಗೆ, ಏನಾಗ್ತಾ ಇದೆ ಜ್ಞಾಪಕ ಇರಲ್ವಂತ? ನೆನಪಿನ ಶಕ್ತಿ ಕಡಿಮೆ ಅಂತ ಅವ್ರಿಗೆ. ಸರ್ ಗೊತ್ತಿಲ್ಲ ಆದ್ರೆ ಓದಿದೇನೋ ಜ್ಞಾಪಕ ಇರಲ್ಲ ಅಂತ. ಓದಿದ್ ಜ್ಞಾಪಕ ಇರಲ್ಲ. ಸೊ ನೆನಪಿನ ಶಕ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ಇರುವ ಟೆಕ್ನಿಕ್ ಒಂದೇ ಮಕ್ಕಳ, ಧ್ಯಾನ ಮಾಡ್ಬೇಕು. ನಾವು ಯಾವಾಗ ಈ ವಿಷಯದ ಕಡೆ ಗಮನ ಕೊಡ್ತೇವೆ, ಶ್ವಾಸದ ಕಡೆ ಗಮನ ಕೊಡ್ತೇವೋ, ಸೊ ನಮ್ಮ ಮೆದುಳಿನಲ್ಲಿ ಕೋಟ್ಯಾಂತರ ನ್ಯೂರಾನ್ಸ್ ಗಳಿದೆ. ನಾನು ಮೊದಲೇ ಹೇಳಿದೆಯಲ್ಲ, ಮೈಕ್ರೋ ಚಿಪ್, ನಾವು ಈ ಫೋಟೋ ತೆಗೆದಿದ್ದು ರೆಕಾರ್ಡ್ ಮಾಡಿದ್ದೆಲ್ಲ ಹೋಗಿ ಚಿಪ್ ಅಲ್ಲಿ ಸ್ಟೋರೇಜ್ ಆಗುತ್ತೆ ನಮ್ಮ ಮೊಬೈಲ್ ನಲ್ಲಿ. ಅದೇ ರೀತಿ ನಮ್ಮ ಮೆದುಳಿನಲ್ಲಿ ನ್ಯೂರಾನ್ಸ್ ಗಳಂತಿದೆ. ಸೊ ನಾವು ಓದಿದ್ದೆಲ್ಲ, ಎಷ್ಟೋ ಸಿನಿಮಾ ನೋಡ್ತೀರಾ, ಯಾವೆಲ್ಲೋ ಟ್ರಿಪ್ ಹೋಗಿರ್ತೀರಾ, ಅದೆಲ್ಲ ನೆನಪು ಮಾಡ್ಕೊಳ್ತೀರಾ. ಸೊ ಅದೆಲ್ಲಿ ಸಾಧ್ಯ ಅಂದ್ರೆ ನಮ್ಮ ನ್ಯೂರಾನ್ಸ್ ಅಲ್ಲಿ ಸ್ಟೋರೇಜ್ ಆಗುತ್ತೆ. ಸೊ ನ್ಯೂರಾನ್ಸ್ಗೆ ನಾವು ಧ್ಯಾನ ಮಾಡೋದ್ರಿಂದ ಆಮ್ಲಜನಕ ಹೆಚ್ಚು ಸಪ್ಲೈ ಆಗುತ್ತೆ. ಸೊ ನಮ್ಮ ಮೆದುಳಿದೆಯಲ್ಲ, 80% ಆಕ್ಸಿಜನ್ ಇರೋದು ಇದರಲ್ಲಿ, ಆಮ್ಲಜನಕ ಇದೆ. ಇನ್ನು 20% ಅಷ್ಟೇ ಮಸಲ್ ಇರೋದು. ಸೊ ಇದಕ್ಕೆ ಹೆಚ್ಚು ಆಕ್ಸಿಜನ್ ಬೇಕು, ಆಮ್ಲಜನಕ ಬೇಕು. ಆಮ್ಲಜನಕ ಎಷ್ಟು ಸಪ್ಲೈ ಆಗುತ್ತೋ ಅಷ್ಟು ಮೆಮೊರಿ ಪವರ್ ಡೆವಲಪ್ ಆಗುತ್ತೆ. ಸೊ ಹೆಲ್ತಿ ಆಗಿರುತ್ತೆ ಅದು. ಹಾಗಾಗಿ ನೀವು ಹೆಚ್ಚು ಶ್ವಾಸವನ್ನು ಗಮನಿಸೋದ್ರಿಂದ ಈ ನ್ಯೂರಾನ್ಸ್ ಗಳಿಗೆ ಆಮ್ಲಜನಕ ಸಪ್ಲೈ ಆಗುತ್ತೆ. ಸೊ ಆಮ್ಲಜನಕ ಸಪ್ಲೈ ಆದ್ರೆ ಸಾಕು, ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರಿಗೆ ನೆನಪಿನ ಶಕ್ತಿ ಕಡಿಮೆ ಅನ್ಸುತ್ತೋ ಅವರು ಧ್ಯಾನ ಮಾಡಿ. ಮತ್ತೆ ಓದ್ತಿರಲ್ವಾ, ಬರೆದು ಓದೋದನ್ನ ಅಭ್ಯಾಸ ಮಾಡಿ. ಸುಮ್ನೆ ಓದೋದಲ್ಲ, ಬರೆದು ರೀಡ್ ಅಂಡ್ ರೈಟ್ ಅಂಡ್ ರೀಡ್ ಅಂಡ್ ರೈಟ್, ಬರೆದು ಅಭ್ಯಾಸ ಮಾಡಿ. ಮತ್ತೆ ಓದ್ಬೇಕು. ಈಗ ಒಂದು ಟೆಕ್ಸ್ಟ್ ಬುಕ್ ತಗೊಂಡ್ರೆ ಮಕ್ಕಳ, ಕನಿಷ್ಠ 1 ಇಯರ್ ನಲ್ಲಿ ಒಂದು 5 times ಟೆಕ್ಸ್ಟ್ ಬುಕ್ಸ್ ಓದ್ಲೇಬೇಕು. ಎಲ್ಲರ ನೋಟ್ಸ್ ಮೇಲೆ ನಾವು ಡಿಪೆಂಡ್ ಆಗ್ಬಿಟ್ಟಿದ್ದೀವಿ. ಟೆಕ್ಸ್ಟ್ ಬುಕ್ಸ್ ಅಮ್ಮ ಇದ್ದಂಗೆ, ನಮ್ಮ ಸ್ವಂತ ಮಮ್ಮಿ ಇದ್ದಂಗೆ. ಈ ನೋಟ್ಸ್ ಇವೆಲ್ಲ ಹೊರಗಡೆ ಸಿಗುತ್ತಲ್ಲ, ಅದೆಲ್ಲ ಆಂಟಿರಿದ್ದಂಗೆ, ಚಿಕ್ಕಮ್ಮ ದೊಡ್ಡಮ್ಮ ಇದ್ದಾಗೆ. ಸೊ ನಮಗೆ ಯಾವತ್ತಿದ್ರು ಅಮ್ಮನೇ ಫಸ್ಟ್ ಪ್ಲೇಸ್, ಅಮ್ಮನಿಗೆ ಕೊಡ್ಬೇಕು. ಯಾಕಂದ್ರೆ ನಮ್ಗೆ ಊಟ ತಿಂಡಿ ಎಲ್ಲವನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಅಮ್ಮನೇ. ಸೊ ನೋಟ್ಸ್, ಟೆಕ್ಸ್ಟ್ ಬುಕ್ಸ್ ಮದರ್ ಇದ್ದಂಗೆ, ನೋಟ್ಸ್ ಗಳಿವೆಲ್ಲ ಆಂಟಿರಿದ್ದಂಗೆ, ಆಯ್ತಾ? ಸೊ ಹಾಗಾಗಿ ಹೆಚ್ಚು ಟೆಕ್ಸ್ಟ್ ಬುಕ್ಸ್ ನ ಓದಿ ಮಕ್ಕಳ. ಸೊ ನೀವೆಲ್ಲ ರ್ಯಾಂಕ್ ಬರೋ ಮಕ್ಕಳನ್ನ ನೀವು ಇಂಪ್ರೂವ್ ಮಾಡಕ್ ಕೇಳಿದ್ರೆ ಅವ್ರು ಹೇಳೋದು ಒಂದೇ, ಸೊ ಟೆಕ್ಸ್ಟ್ ಬುಕ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರ ಅವ್ರು. ಸೊ ಹಾಗಾಗಿ ಹೆಚ್ಚು ಅಭ್ಯಾಸ ಮಾಡಿ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಮೆಡಿಟೇಷನ್ ಮಾಡಿ. ಸಂಜೆ ಹೊತ್ತು ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡೋದು, ಗಿಡ ಮರಗಳನ್ನ ನೋಡೋದು, ಪಕ್ಷಿಗಳ ಶಬ್ದ ಕೇಳಿಸ್ಕೊಳ್ಳೋದು ಕಣ್ಣು ಮುಚ್ಕೊಂಡು, ಪ್ರಾಣಿಗಳ ಶಬ್ದ ಕೇಳಿಸ್ಕೊಳ್ಳೋದು. ಸೊ ಇದರಿಂದ ನಾವು ನೇಚರ್ಗೆ ಕನೆಕ್ಟ್ ಆಗ್ತೀವಿ. ಸರ್ ಸಿರಿ ಬಂದಿದ್ದಾರೆ ಸರ್. ಮಾತಾಡೋಣಪ್ಪ. ಸಿರಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡು ಪುಟ್ಟ. ಎಸ್ ಮ್ಯಾಮ್. ಹೇಳಿ ಪುಟ್ಟ. ಸರ್ ಮ್ಯೂಟ್ ಆಗಿದೆ ಸರ್. ಸರ್ ಮ್ಯೂಟ್ ಆಗಿದೆ. ನಾರಾಯಣ್ ಸರ್ ಮ್ಯೂಟ್ ಆಗಿದೆ ಸರ್. ಸರ್ ವಾಯ್ಸ್ ಬರ್ತಾ ಇಲ್ಲ. ನಾರಾಯಣ್ ಸರ್ ವಾಯ್ಸ್ ಬರ್ತಾ ಇಲ್ಲ ಸರ್. ವಾಯ್ಸ್ ಇಲ್ಲ. ಸೊ ಮಕ್ಕಳೇ, ಸರ್ಗೆ ನಾವು ಥ್ಯಾಂಕ್ಸ್ ಹೇಳೋಣ. ಸರ್ ಇಷ್ಟೊತ್ತು ಬಂದು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಥೆ ಹೇಳ್ಕೊಟ್ಟು ಎಲ್ಲ ಜ್ಞಾಪಕ ಇಟ್ಕೋಬೇಕು ಮಕ್ಕಳೇ. ನಾವು ಇನ್ಮೇಲೆ ದಿನ ಕ್ಲಾಸ್ ಮಾಡುವಾಗ ಸರ್ ನಾನು ಒಂದೊಂದು ದಿನ ಕಲಿಯೋಣ. ನಿಮ್ಗೆ ಜ್ಞಾನವನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಸಿರಿ ಏನಾದ್ರು ಕೇಳ್ಬೇಕಾ ಮಗು? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಿಮ್ಗೋಸ್ಕರನೇ ಸರ್ ಕಾಯ್ತಾ ಇದ್ರು ಇಷ್ಟೊತ್ತಂತ. 1-2 ನಿಮಿಷ ಮಾತಾಡಿ ಮಗು. ಕಮನ್ ಮಾತಾಡಪ್ಪ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಕಂತ ಸೌಂಡ್ ಕೊಟ್ಕೊಂಡು ಅನ್ಮ್ಯೂಟ್ ಮಾಡ್ಕೊಬಿಟ್ಟ.
ಓಕೆ ಸಿರಿ ಅನ್ಮ್ಯೂಟ್ ಮಾಡ್ಕೊತಿಲ್ಲ. ನಾನು ಅನ್ಮ್ಯೂಟ್ ಕಳಿಸಿದ್ದೇನೆ ನೋಡಿ. ಎಸ್ ಮ್ಯಾಮ್. ಹಾ ಹೇಳು ಪುಟ್ಟ, ಏನಾಗ್ತಿದೆ? ಓದೋದ್ ಜ್ಞಾಪಕ ಇರಲ್ವಮ್ಮ ಮಗು ನಿಮ್ಗೆ? ಏನಾಗತ್ತೆ ಹೇಳು ಕದ್ದ. ಎಸ್ ಕಮಾನ್. ಸರ್ ನಾನು ಓದ್ತೀನಿ ಸರ್. ನಾನು ಫುಲ್ ಎಕ್ಸಾಮ್ ಟೈಮಲ್ಲೂ ಅಷ್ಟೇ ಬೆಳಗ್ಗೆನೆ ಎದ್ದು ಎಲ್ಲ ಓದ್ತೀನಿ. ಬಟ್ ಎಕ್ಸಾಮ್ ಪೇಪರ್ ಸಿಕ್ಕಿದಾಗ ನನಗೆ ನರ್ವಸ್ ಆಗ್ತೀನಿ, ಮತ್ತೆ ಓದಿರೋದು ಜ್ಞಾಪಕ ಇರಲ್ಲ. ಹಾ ಎಸ್ ಕಮಾನ್, ಕೇಳಿಸ್ಕೊಳತ್ತೆ. ಸೊ ಈ ನಾನು ನ್ಯೂರಾನ್ಸ್ ಅಂತ ಹೇಳಿದೆ ಅಲ್ಲ ಕಂದ. ಸೊ ಆ ನ್ಯೂರಾನ್ಸ್ ಅಲ್ಲಿ ಎಲ್ಲ ಹೋಗಿ ಸ್ಟೋರೇಜ್ ಆಗಿರುತ್ತೆ. ಹಾಗಾಗಿ ನಾವು ಎಕ್ಸಾಮ್ಗೆ ಹೋಗುವ ಇಂದಿನ ದಿನ, ಒನ್ ಡೇ ಬಿಫೋರ್, ಮತ್ತೆ ಇಂದಿನ ದಿನ ಸೊ ನಾವು ಚೆನ್ನಾಗಿ ನಾವು ರೆಡಿ ಆಗಿದ್ರೆ, ಈಗ ಅಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರೆ, ಸೊ ಗೆಸ್ಟ್ಗಳು ಬರ್ತಾರೆ ಎನ್ನುವಾಗ ಖುಷಿ ಆಗಿರ್ತಾರೆ. ಅವ್ರಿಗೆ ಗೆಸ್ಟ್ಗಳು ಬಂದು ಊಟ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕು. ಸೊ ಆಗ ಇವ್ರಿಗೆ ತುಂಬಾ ಖುಷಿ ಪಡ್ತಾರೆ. ಅದ್ ಯಾವಾಗ ಸಾಧ್ಯ ಅಂದ್ರೆ ಅಮ್ಮ ಸರಿಯಾಗಿ ಅಡಿಗೆನ ಮಾಡಿದ್ದಾಗ. ಸೊ ಸ್ಟೂಡೆಂಟ್ಸ್ಗಳು ನಾವು ಕೂಡ ಅಷ್ಟೇ, ಇಡೀ ವರ್ಷ ನಾವು ಚೆನ್ನಾಗಿ ಓದ್ಕೊಂಡಿದ್ರೆ ಖುಷಿಯಾಗಿರ್ತೀವಿ. ಓದ್ಕೊಂಡಿಲ್ಲ ನಾಳೆ ಎಕ್ಸಾಮ್ ಅಂದ್ರೆ ಟೆನ್ಷನ್ ಅಲ್ಲಿ ಇರ್ತೀವಿ. ಕೆಲವು ಮಕ್ಕಳು ಓದ್ಕೊಂಡಿದ್ರು ಕೂಡ ಟೆನ್ಷನ್ ಮಾಡ್ಕೊಳ್ತಾರೆ. ಯಾವ ರೀತಿ ಕ್ವಶನ್ ಬರುತ್ತೋ, ನನಗೆ ಬರೆಯಕ್ಕಾಗತ್ತೋ, ಹಾಗೆ ಹೀಗೆ ಅಂತ ಟೆನ್ಷನ್ ಮಾಡ್ಕೊಬಿಡ್ತಾರೆ. ಹಾಗಾಗಿ ಟೆನ್ಷನ್ ಮಾಡ್ಕೋಬಾರ್ದು. ಇಡೀ ವರ್ಷದಲ್ಲಿ ನಾವು ಓದ್ಕೊಂಡಿದ್ರೆ ಎಕ್ಸಾಮಿನ ಒಂದು 15 ದಿನ ಅಂತ ಹೇಳಿ ಎಲ್ಲಾ ಚಾಪ್ಟರ್ನ ನಾವು ತಿರುವಾಕಿ ಒಂದ್ಸಲ ನೋಡ್ಕೋಬೇಕು. ಸೊ ಎಕ್ಸಾಮ್ ನಾಳೆ ಇದ್ದಾಗ ಒಂದ್ಸಲ ಟೆಕ್ಸ್ಟ್ ಬುಕ್ ತಗೊಂಡು, ಅಥವಾ ಇನ್ನು ಏನು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೊಂಡಿರ್ತೀರಾ ಅದನ್ನ ಒಂದ್ಸಲ ಎಲ್ಲ ಗ್ಲಾನ್ಸ್ ಮಾಡ್ಬೇಕು. ಆಗ ನಿಮ್ಗೆ ಒಂದು ಹೋಪ್ ಬರುತ್ತೆ. ಸೊ ಆರಾಮಾಗಿ 2 ನಿಮಿಷ ಮೆಡಿಟೇಷನ್ ಮಾಡಿ, ಏನೇ ಓದಿದ್ದೀರಾ ಅದನ್ನೆಲ್ಲ ನೆನಪು ಮಾಡ್ಕೊಂಡು ಖುಷಿಯಾಗಿ ಮಲಿಕೋಬೇಕು. ಭಯದಲ್ಲಿ ಆತಂಕದಲ್ಲಿ ರಾತ್ರಿ ಮಲಿಕೋಬಾರ್ದು, ಆಯ್ತಾ? ಮತ್ತೆ ಎಕ್ಸಾಮ್ ಹಿಂದಿನ ದಿನ ಇಡೀ ರಾತ್ರಿ ಓದಬಾರ್ದು, ನಿದ್ರೆ ಮಾಡ್ಬೇಕು. ಕನಿಷ್ಠ ಒಂದು 6 ಅವರ್ಸ್ 5 ಅವರ್ಸ್ ನಿದ್ರೆ ಮಾಡ್ಬೇಕು. ಚಿಕ್ಕ ಮಕ್ಕಳಾದ್ರೆ 6 ಅವರ್ಸ್, 1 to 10th ಮಕ್ಕಳಾದ್ರೆ 10th ಮಕ್ಕಳಾದ್ರೆ ಒಂದು 4 ಅವರ್ಸ್ 5 ಅವರ್ಸ್ ಸಾಕು. ಚಿಕ್ಕ ಮಕ್ಕಳು ಮಾತ್ರ ಜಾಸ್ತಿ ನಿದ್ದೆ ಮಾಡ್ಬೇಕು. ಸೊ ಬೆಳಗ್ಗೆ ಎದ್ದು ಖುಷಿಯಾಗಿ ಎದ್ದ ತಕ್ಷಣ ಒಂದ್ 2 ನಿಮಿಷ ಮೆಡಿಟೇಷನ್ ಮಾಡಿ, ಬಿಸಿ ನೀರು ಕುಡಿದು, ಒಂದ್ 2-3 ನಿಮಿಷ ಮೆಡಿಟೇಷನ್ ಮಾಡಿ, ಒಂದ್ಸಲ ಟೆಕ್ಸ್ಟ್ ಎಲ್ಲ ತಿರುವಾಕಿ ಸ್ನಾನ ಮಾಡ್ಕೊಂಡು, ಮತ್ತೆ ಲೈಟ್ ಆಗಿ ಊಟ ಮಾಡ್ಬೇಕು. ತಂಗಳು ಹಿಂದಿನ ದಿನದ ಅಮ್ಮ ಏನಾದ್ರು ಉಳಿಸಿದ್ರೆ ಅದನ್ನು ಊಟ ಮಾಡಬಾರ್ದು, ಬಿಸಿ ಊಟ ಮಾಡ್ಬೇಕು. ಲೈಟ್ ಆಗಿ ಊಟ ಮಾಡ್ಕೊಂಡು ನೀರು ಕುಡ್ಕೊಂಡು ಆರಾಮಾಗಿ ಎಕ್ಸಾಮ್ ಬಂದು, ಎಕ್ಸಾಮ್ ಪೇಪರ್ ಕೊಟ್ಟ ತಕ್ಷಣ ಎಕ್ಸಾಮ್ ಪೇಪರ್ ಕೊಟ್ಟ ತಕ್ಷಣ ಇನ್ನೇನು ಕೊಡ್ತಾ ಇದ್ದಾರೆ, ಇನ್ನೂ ಕೊಟ್ಟಿಲ್ಲ, 1 ನಿಮಿಷ ಅಲ್ಲೇ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡಿ, ಶ್ವಾಸ ಗಮನಿಸಿ. ಆಗ ನಿಮ್ಗೆ ವಿಲ್ ಪವರ್ ಬರುತ್ತೆ, ಪಾಸಿಟಿವ್ ಆಗಿರ್ತೀರಾ. ಪೇಪರ್ ಕೊಡಕ್ ಮುಂಚಿತವಾಗಿ ಪೇಪರ್ ಕೊಟ್ಮೇಲೆ ಮೆಡಿಟೇಷನ್ ಮಾಡ್ತಾ ಕೂತ್ಕೋಬೇಡಿ, ಸಮಯ ಹೊರಟೋಗುತ್ತೆ. ಎಕ್ಸಾಮ್ಗೆ ಹೋಗಿದ್ದೀರಾ, ಎಕ್ಸಾಮ್ ಅಲ್ಲಿ ಕೂತಿದ್ದೀರಾ, ಇನ್ನ ಪೇಪರ್ ಕೊಟ್ಟಿಲ್ಲ, 1 ನಿಮಿಷ 2 ನಿಮಿಷ ಆಗತ್ತೆ, 5 ನಿಮಿಷ ಆಗುತ್ತೆ, ಎಲ್ಲರೂ ಸೆಟರೇಟ್ ಆಗ್ಬೇಕಲ್ಲ. ಸೊ ಯಾರ ಜೊತೆನೂ ಅದು ಇದು ಮಾತಾಡಕ್ ಹೋಗ್ಬೇಡಿ, ಡಿಸ್ಟರ್ಬ್ ಆಗಕ್ ಹೋಗ್ಬೇಡಿ. ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಉಸಿರು ಗಮನಿಸಿ. ಕಣ್ ಬಿಟ್ಮೇಲೆ ನೀವು ಕೂತಿರೋ ಎಕ್ಸಾಮ್ ಹಾಲ್ನಲ್ಲಿ ಕಿಟಕಿಗಳಲ್ಲಿ ಗಿಡ ಮರಗಳು ಕಾಣ್ತಿರುತ್ತೆ, ನೇಚರ್ ಕಾಣ್ತಿರುತ್ತೆ, ನೋಡಿ ಕೂಲ್ ಆಗಿರಿ. ಸೊ ಕ್ವಶನ್ ಪೇಪರ್ ಕೊಟ್ರು, ಕ್ವಶನ್ ಪೇಪರ್ ಅನ್ನು ತಗೊಂಡು ಸೈಲೆಂಟ್ ಆಗಿ ಸುಮ್ನೆ ಒಂದ್ಸಲ ಓದಿ. ಯಾವುದೇ ಕ್ವಶನ್ ಪೇಪರ್ ಕೊಟ್ರೆ ನಮಗೆ ಚೆನ್ನಾಗಿ ಓದಿರೋ ಮಕ್ಕಳಿಗೆ 60-70% ಆನ್ಸರ್ ಗೊತ್ತಾಗುತ್ತೆ. ಇನ್ 20% ಗೊತ್ತಾಗಲ್ಲ. ಇನ್ನೊಂದು 5% ಈ ಕ್ವಶನ್ಗೆ ನನಗೆ ಆನ್ಸರೇ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನರ್ವಸ್ ಆಗ್ಬೇಡಿ, ಭಯ ಪಡಕ್ ಹೋಗ್ಬೇಡಿ. ಓದ್ದೇ ಇರೋ ಮಕ್ಕಳಿಗೆ ಕೆಲವಕ್ಕೆ ಗೊತ್ತಾಗುತ್ತೆ, ಕೆಲವು ಗೊತ್ತಾಗಲ್ಲ. ಹಾಗಾಗಿ ನೀವು ಭಯ ಪಡಕ್ ಹೋಗ್ಬೇಡಿ. ಏನ್ ಮಾಡ್ಬೇಕು, ಫಸ್ಟ್ ಕ್ವಶನ್ ಪೇಪರ್ ಓದ್ಬೇಕು. ಓದಾದ್ಮೇಲೆ ನಿಮ್ಗೆ ಯಾವುದಕ್ಕೆ ಗೊತ್ತಿದೆ ಅನ್ಸುತ್ತೆ ಆ ಕ್ವಶನ್ಗೆ ಆನ್ಸರ್ ಬರೀತಾ ಹೋಗಿ. ಸೊ ಬರೀತಾ ಮಕ್ಕಳ ನೆಕ್ಸ್ಟ್ 2ನೇ ಸ್ಟೆಪ್, ಒಂದ್ ಸ್ವಲ್ಪ ಆನ್ಸರ್ ಗೊತ್ತು, ಸ್ವಲ್ಪ ಆನ್ಸರ್ ಗೊತ್ತಿಲ್ಲ, ಆ ತರದ ಕ್ವಶನ್ಸ್ ಕೂಡ ಗೊತ್ತಿರುತ್ತೆ. ಆದ್ರೆ ನೀವು ಬರೀತಾ ಆ ಕ್ವಶನ್ಸ್ಗೆ ಕೂಡ ಆನ್ಸರ್ ಬಂದ್ಬಿಡುತ್ತೆ ನಿಮ್ಗೆ. ಲಾಸ್ಟ್ ಎಂಡಿಂಗು ಈ ಕ್ವಶನ್ಗೆ ನೀವು ಸ್ಟಾರ್ಟಿಂಗ್ ಓದಿರ್ತಿರಲ್ವಾ, ಈ ಕ್ವಶನ್ಗೆ ನನಗೆ ಆನ್ಸರೇ ಗೊತ್ತಿಲ್ಲ ಅಂತ ಅನ್ಸಿರುತ್ತೆ. ಆದ್ರೆ ಗೊತ್ತಿಲ್ಲದ ಹಾಗೆ ಆ ಕ್ವಶನ್ಗೆ ಕೂಡ ಆನ್ಸರ್ ಬಂದ್ಬಿಡುತ್ತೆ. ನೆನ್ಪು ಮಾಡ್ಕೊಳ್ಳಿ, ಬೇಕಾದ್ರೆ ಬೇರೆ ಎಕ್ಸಾಮ್ ಬರ್ದಿದ್ದೀರಲ್ಲ ನೀವು, ಸ್ಟಾರ್ಟಿಂಗು ಗೊತ್ತಾಗಲ್ಲ, ಆದ್ರೆ ಬರೀತಾ ಎಲ್ಲ ಕ್ವಶನ್ಸ್ಗೆ ಗೊತ್ತಿಲ್ಲದಾಗೆ ಆನ್ಸರ್ ಹೆಂಗೋ ಬಂದ್ಬಿಡುತ್ತೆ.
ಆಯ್ತಾ? ಹಂಗೂ ಬಂದಿಲ್ಲ, ಓದಿದ್ ನೆನಪು ಮಾಡ್ಕೊಳ್ಳಿ. ಕ್ಲಾಸ್ ಅಲ್ಲಿ ಮಿಸ್ ಅಥವಾ ಮ್ಯಾಮ್ ಅಥವಾ ಸರ್ಗಳು ಪಾಠ ಮಾಡಿರ್ತಾರಲ್ಲ ಅದನ್ನ ನೆನಪು ಮಾಡ್ಕೊಳ್ಳಿ, ತಕ್ಷಣ ಬಂದ್ಬಿಡತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕ್ಲಾಸ್ ಅಲ್ಲಿ ಪಾಠ ಕೇಳುವಾಗ ಇಷ್ಟಪಟ್ಟು ಕೇಳ್ಬೇಕು, ಕಷ್ಟಪಟ್ಟು ಕೇಳಬಾರ್ದು. ಸೊ ಕ್ಲಾಸ್ ಅಲ್ಲಿ ಪಾಠ ಕೇಳುವಾಗ ಆ ಕಡೆ ಈ ಕಡೆ ನೋಡೋದು ಅವೆಲ್ಲ ಮಾಡಬಾರ್ದು. ಗ್ಲಾನ್ಸ್ ಮಾಡ್ಕೋಬೇಕು, ಓದ್ಬೇಕು, ಬರ್ಕೋಬೇಕು. ಅವಾಗ ಮತ್ತೆ ಈಗ ಹಾಡನ್ನು ಮತ್ತೆ ಹಾಡಿ ಇಂಪಾಗಾಡೋದನ್ನ ಕಲ್ತ್ಬಿಡ್ತೀರಾ. ಪ್ರತಿನಿತ್ಯ ಸ್ವಿಮ್ಮಿಂಗ್ ಮಾಡಿ ಚೆನ್ನಾಗಿ ಸ್ವಿಮ್ಮಿಂಗ್ ಕಲ್ತ್ಬಿಡ್ತೀರಾ. ಪ್ರತಿನಿತ್ಯ ಬೈಸ್ಕಲ್ ತುಳಿರಿ, ಚೆನ್ನಾಗಿ ಬೈಸ್ಕಲ್ ಕಲ್ತ್ಬಿಡ್ತೀರಾ. ಅದೇ ರೀತಿ ಪ್ರತಿನಿತ್ಯ ಓದಿರಿದ್ರೆ ಸಾಕು, ಚೆನ್ನಾಗಿ ಕಲ್ತ್ಕೊಬಿಡ್ತೀವಿ. ಪ್ರತಿನಿತ್ಯ ಮೆಡಿಟೇಷನ್ ಮಾಡಿದ್ರೆ ಸಾಕು, ಈ ಓದಿದ್ದೆಲ್ಲ ನೆನಪಲ್ಲಿ ಉಳ್ಕೊಬಿಡತ್ತೆ. ಆಯ್ತಾ? ಹಂಗಾಗಿ ಖುಷಿಯಾಗಿರಿ. ಹಂಗೂ ನಿಮ್ಗೆ ಏನಾದ್ರು ಆ ತರದ ಸಮಸ್ಯೆ ಅನ್ಸಿದ್ರೆ ಮಕ್ಕಳ, ನಂದು ಫೋನ್ ನಂಬರ್ ತಗೊಳ್ಳಿ. ಓದುವಾಗ ನಿಮ್ಗೆ ಆ ತರದ ಸಮಸ್ಯೆ ಬಂದ್ರೆ ನನ್ನ ಜೊತೆ ಕಾಲ್ ಮಾಡಿ. ಸೊ ನಾನು ಅದನ್ನು ನಿಮ್ಗೋಸ್ಕರ ಒಂದು ಪುಸ್ತಕ ಬರೆದಿದ್ದೀನಿ, ಹಿರಿಯ ವಿದ್ಯಾರ್ಥಿಗಳಿಗೆ ಅಂತೇಳಿ. ಮಕ್ಕಳು ಹೇಗೆ ಓದ್ಕೋಬೇಕು, ಎಕ್ಸಾಮ್ಗೆ ಹೇಗೆ ರೆಡಿ ಆಗ್ಬೇಕು ಅಂತೇಳಿ. ಸೊ ಬೇಕಾದ್ರೆ ಅದನ್ನ ನಿಮ್ಗೆ ಕಳ್ಸಿಕೊಡ್ತೀನಿ ನಾನು. ಹಿರಿಯ ವಿದ್ಯಾರ್ಥಿಗಳಿಗೆ ಅಂತ ಒಂದು ಪುಸ್ತಕ ಇದೆ, ನಿಮ್ಗೋಸ್ಕರ ಬರೆದಿರತಕ್ಕಂಥ ಪುಸ್ತಕ. ಓಕೆನಾ? ಸೊ ಮ್ಯಾಮ್ ಬೇಕಾದ್ರೆ ನಂಬರ್ ಕೊಡ್ತಾರೆ, ನನಗೆ ಕಾಲ್ ಮಾಡಿ ಮಾತನಾಡಿ ಮಕ್ಕಳ. ಸೊ ಬೆಸ್ಟ್ ಆಫ್ ಲಕ್. ಖುಷಿಯಾಗಿರಿ, ಬಿ ಎಂಜಾಯ್. ಯಾವುದೇ ಸಂದರ್ಭಕ್ಕೂ ಯಾವುದೇ ಕಾರಣಕ್ಕೂ ನೀವು ಬೇಜಾರು ಮಾಡ್ಕೋಬೇಡಿ, ಖುಷಿಯಾಗಿರಿ. ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ನೇಚರ್ನ ಗಮನಿಸಿ, ಪುಸ್ತಕಗಳನ್ನ ಓದಿ, ಖುಷಿಯಾಗಿರಿ. ಇವಾಗಿನಿಂದ ಸೈಂಟಿಸ್ಟ್ಗಳು ಬೇರೆ ಬೇರೆ ಅಡ್ವೆಂಚರ್ ಮಾಡಿರ್ತಕ್ಕಂಥ ಬುಕ್ಸ್ಗಳನ್ನ ತರಿಸ್ಕೊಂಡು ನೀವು ಹೊರಗಡೆ ಹೋಗ್ತಿರಲ್ಲ, ಡ್ರೆಸ್ಗಳಿಗೆ, ತಿಂಡಿಗಳಿಗೆ, ಸೊ ತಗೊಳ್ಳಿ ಅದನ್ನು. ಅದೇ ರೀತಿ ಪುಸ್ತಕಗಳು ಕೂಡ ತಗೊಳ್ಳಿ. ಮಂತ್ಲಿ ಒಂದು ಬುಕ್ ಆದ್ರೂ ತಗೋಬೇಕು ನೀವು. ಓಕೆ? ನಾನು ಯಾವ್ದಾದ್ರು ಊರಿಗೆ ಹೋದ್ರೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಬುಕ್ಗಳಿಗೆ. ಆಯ್ತಾ? ನಮ್ಮ ಮನೆಗೆ ಬಂದ್ರೆ ನೀವು ಯಾವಾಗಾದ್ರೂ ಒಂದ್ಸಲ ಝೂಮ್ ಕ್ಲಾಸಿಗೆ, ನಾನು ಶಾಲೆನಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ, ನಮ್ಮ ಮನೆಯಿಂದ ಕ್ಲಾಸ್ ಮಾಡುವಾಗ ತೋರಿಸ್ತೀನಿ. ಸಾವಿರಾರು ಪುಸ್ತಕ ಇದೆ ನಮ್ಮ ಮನೆಯಲ್ಲಿ. ಎಲ್ಲ ಹೋದ್ರುನು ಬರೀ ಬುಕ್ಸ್ಗಳೇ. ನಾನು ಲಾಕ್ ಮಾಡೋದೇ ಇಲ್ಲ, ಸುಮ್ನೆ ಕೀ ಹೊರಗಡೆ ಇಟ್ಟೋಗಿರ್ತೀನಿ. ಕಳ್ರೇನಾದ್ರೂ ನಮ್ಮ ಮನೆಗೆ ಬಂದ್ರೆ ದುಡ್ಡು ಸಿಗಲ್ಲ, ನಮ್ಮ ಮನೆಯಲ್ಲಿ ಬುಕ್ ಸಿಗುತ್ತೆ. ಓಕೆ? ಹಾಗಾಗಿ ಹೆಚ್ಚು ಓದ್ಲಿಕ್ಕೆ ನೀವು ಮನಸ್ಸು ಮಾಡಿ ಮಕ್ಕಳ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಒಳ್ಳೇದಾಗ್ಲಿ ಮಕ್ಕಳ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಕ್ಕಳ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಈಗ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಂದೀಪ್, ಹೇಳ್ಬೋದು, ಏನಾದ್ರು ಕೇಳ್ತೀಯಾ? ಥ್ಯಾಂಕ್ ಯು ಹೇಳ್ತಿದ್ದಾಳೆ. ಓಕೆ, ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರ್ತಾ ಇದೆ ಸರ್, ಮಕ್ಕಳಿಗೆ ಕ್ಲಾಸ್ ಅರೇಂಜ್ ಮಾಡ್ತೀವಿ. ಮೇಲೆ ನಿಮ್ಗೆ ಹೇಳ್ತಾ ಇರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದು ಇಷ್ಟು ಜ್ಞಾನ ಆಗ್ತಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಕ್ಕಳ. ಮಕ್ಕಳೇ, ಇವಾಗ ನಾವು ಇಷ್ಟೊತ್ತಿಂದ ಅವೇಟ್ ಮಾಡ್ತಿದ್ರಲ್ವಾ ಕ್ರಾಫ್ಟ್, ಅದ್ ಮಾಡೋಣ. ಓಕೆ ಅಲ್ಲ? ನೀವು ಥಮ್ಸ್ ಅಪ್ ಮಾಡಿದ್ರೆ ವಿ ಕ್ಯಾನ್ ಪ್ರೊಸೀಡ್. ಓಕೆ? ಥಮ್ಸ್ ಅಪ್ ಮಾಡಿ. ಗುಡ್. ಓಕೆ, ಇದೇ ತರ ಮಕ್ಕಳೇ ನಾವು ಸರ್ ಬರ್ತಾ ಇರ್ತಾರೆ, ನಿಮ್ಗೆಲ್ಲ ರಿಪೀಟ್ ಮಾಡ್ತಾ ಇರ್ತಾರೆ. ಏನು ಹೆದರ್ಕೊಳ್ಳೋದು ಬೇಡ, ಚೆನ್ನಾಗಿ ಓದ್ಬೋದು. ಓಕೆನಾ? ಓಕೆ, ಇವಾಗ ನಾವು ಒಂದೇ ನಿಮಿಷಕ್ಕೆ ರೆಡಿ ಮಾಡ್ಕೊಳ್ಳಿ. ಈಸಿ ಕ್ರಾಫ್ಟ್ ಬೇಗ ಮುಗಿಸೋಣ. ಓಕೆ, ನಾನು ರೆಡಿ ಮಾಡ್ಕೊಳ್ತೀನಿ. ಪ್ರೇರಣಾ, ಕಾಣ್ತಾ ಇದೆಯಾ ಮಕ್ಕಳೇ? ಕಾಣ್ತಾ ಇದೆ ಅಲ್ವಾ? ಇವಾಗ ಏನಂದ್ರೆ ನಾನು ನಿಮ್ಗೆ ಒಂದೊಂದು ಫೋಟೋ ತಗೊಂಡ್ಬರಕ್ ಹೇಳಿದೆ. ಯಾಕೆ ಅಂದ್ರೆ ನಾವು ಅಫರ್ಮೇಷನ್ಸ್ ಬರಿಬೇಕು. ಇವಾಗ ಸರ್ ಹೇಳಿದ್ರಲ್ವಾ, ನಾವ್ ಏನಾದ್ರು ಮಾಡ್ಬೇಕಂದ್ರೆ ಅದನ್ನ ಫಸ್ಟ್ ಮೆಡಿಟೇಷನ್ ಮಾಡ್ಬೇಕು, ಆಮೇಲೆ ಅದನ್ನೆಲ್ಲ ನೆನೆಸ್ಕೋಬೇಕು. ಇವಾಗ ಓದ್ಬೇಕು ಅಂದ್ರೆ ಸರ್ ಹೇಳ್ಕೊಟ್ಟಂಗೆ 1 hourಗೆ ಒಂದೊಂದ್ ಸಬ್ಜೆಕ್ಟ್ ಓದ್ಬೇಕು. ಆಮೇಲೆ ರಿಲ್ಯಾಕ್ಸ್ ಮಾಡ್ಕೋಬೇಕು, ತಿಂಡಿ ತಿನ್ಬೇಕು, ಹಾಡು ಹೇಳೋದಿದೆ ಹಾಡು ಹೇಳ್ಬೇಕು, ಮತ್ತೆ ಅದೇ ತರ ಮಕ್ಕಳೇ ನಾವು ಈ ವಿಷನ್ ಬೋರ್ಡ್ ಅಥವಾ
ಅಫರ್ಮೇಶನ್ ಬೋರ್ಡ್ ನಮ್ಮ ಮನೆಯಲ್ಲಿ, ನಮ್ಮ ಪಕ್ಕದಲ್ಲಿ, ನಮ್ಮ ರೂಮಲ್ಲಿ ಇಟ್ಕೊಂಡು ದಿನಾ ಬೆಳಿಗ್ಗೆ ನೋಡ್ತಾ ಇರ್ಬೇಕು. ಸೊ ಅವಾಗ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಮತ್ತೆ ನಮ್ಮ ನ್ಯೂರಾನ್ಸ್ ಗಳು ಕ್ಲಿಯರ್ ಆಗ್ತವೆ, ನಮ್ಮ ನ್ಯೂರಾನ್ಸ್ ಗೆ ಎನರ್ಜಿ ಬರುತ್ತೆ. ಸೊ ಅದಕ್ಕೆ ನಾವು ಇವತ್ತು ಅಫರ್ಮೇಶನ್ ಬೋರ್ಡ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ಹೇಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ನಾನು ಇಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳಿದೆ ಅಲ್ವಾ. ನನ್ನ ಹತ್ರ ಫೋಟೋ ಇಲ್ಲ ಇದೆ, ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಇದ್ರೆ ಅದನ್ನ ಅಂಟಿಸ್ಕೊಳ್ಳಿ ಮಧ್ಯ. ಓಕೆ, ಈ ಶೀಟಲ್ಲಿ ಮಧ್ಯದಲ್ಲಿ ನಿಮ್ಮ ಫೋಟೋವನ್ನ ಅಂಟಿಸ್ಕೋಬಹುದು ಮಕ್ಕಳೇ. ನಾನು ಅದಕ್ಕೆ ಏನ್ ಮಾಡ್ತೀನಿ, ಈ ತರ ಒಂದು ಮ್ಯಾಮ್ ನೀವು ಕೆಜಿ ಕಾರ್ಡ್ಬೋರ್ಡ್ ಶೀಟ್ ತಗೊಂಡಿದ್ದೀರಾ ಅಥವಾ A4 ಶೀಟ್ ತಗೊಂಡಿದ್ದೀರಾ? A4 ಶೀಟ್ ಮಗು. ನೀವು ಕೆಜಿ ಬೋರ್ಡ್ ತಗೊಳ್ಳಿ. ನನ್ನ ಹತ್ರ ಕೆಜಿ ಬೋರ್ಡ್ ಖಾಲಿ ಆಗಿದೆ, ಅದಕ್ಕೆ A4 ಸೈಜ್ ತಗೊಂಡಿದ್ದೀನಿ. ನೋಡಿ ಈ ತರ ಇರುತ್ತಲ್ಲ ಫೋಟೋ, ನಿಮ್ಮ ಫೋಟೋನ ಇಲ್ಲಿ ಅಂಟಿಸ್ಕೊಳ್ಬೇಕು ಮಕ್ಕಳೇ, ಆಯ್ತಾ. ನನ್ನ ಹತ್ರ ಫೋಟೋ ಇಲ್ಲ ಅಲ್ವಾ, ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಇಷ್ಟು ಜಾಗ ಬಿಟ್ಟಿರ್ತೀನಿ. ಓಕೆ, ನೋಡಿ ಇಲ್ಲಿ ಇಷ್ಟು ಜಾಗ ಬಿಟ್ಟಿರ್ತೀನಿ. ಆಮೇಲೆ ನಾನು ಫೋಟೋನ ಅಂಟಿಸ್ಕೊಳ್ತೀನಿ. ಓಕೆ, ಕಾಣಿಸ್ತಾ ಇದೆ ಅಂತ ಇಲ್ಲಿಗೆ ನಾನು ಫೋಟೋನ ಅಂಟಿಸ್ಕೊಳ್ತೀನಿ. ಓಕೆ, ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಐ ಆಮ್ ಅಂತ ಬರ್ಕೊಳ್ತೀನಿ. ಈ ಫೋಟೋ ಇಲ್ಲ ಅಲ್ವಾ, ಅದಕ್ಕೆ ಐ ಆಮ್ ಅಂತ ಬರ್ಕೊಳ್ತೀನಿ. ಐ ಆಮ್. ಈಸಿ ಕ್ರಾಫ್ಟ್ ಇದು, ಬಟ್ ತುಂಬಾ ಯೂಸ್ಫುಲ್ ಆಗುತ್ತೆ, ನೋಡ್ಕೊಳ್ಳಿ. ಇಲ್ಲಿ ನೀವು ಫೋಟೋ ಅಂಟಿಸಿ, ಅವಾಗ ದಿನ ನೀವು ನೋಡ್ಬೇಕಾದ್ರೆ ನಿಮ್ಮನ್ನೇ ನೋಡ್ಕೊಂಡು ನಿಮ್ಮೊಳಗಡೆನೆ ಎನರ್ಜಿ ಬರುತ್ತೆ. ನಾನು ಆಮೇಲೆ ಅಲ್ಲಿ ಅಂಟಿಸ್ತೀನಿ ಇಲ್ಲಿ. ಇವಾಗ ನನ್ನ ಹತ್ರ ಫೋಟೋ ಇರ್ಲಿಲ್ಲ, ಹುಡುಕ್ರೆ ಸಿಕ್ತಿಲ್ಲ. ಓಕೆನಾ, ಈ ತರ ಬರ್ಕೊತೀನಿ. ಬರ್ಕೊಂಡಾದ್ಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ, ನನ್ನ ಹತ್ರ ಕೆಜಿ ಬೋರ್ಡ್ ಸಣ್ಣ ಸಣ್ಣ ಪೀಸ್ಗಳಿದೆ. ಓಕೆನಾ, ಆ ಪೀಸ್ಗಳನ್ನೆಲ್ಲ ನಾನು ಏನ್ ಮಾಡ್ತೀನಿ, ಒಂದು ಬರೆಯೋಕ್ ಆಗುವಷ್ಟು ಕಟ್ ಮಾಡ್ಕೊಳ್ತೀನಿ. ಇದನ್ನ ತಗೊಳ್ತೀನಿ, ಒಂದು ನಿಮಿಷ. ನೋಡಿ ಸೀಸನ್ ತಗೊಂಡ್ ಬಂದಿದ್ದೀನಿ. ಈ ತರ ನನ್ನ ಹತ್ರ ತುಂಬಾ ಪೀಸ್ಗಳಿದೆ, ಫುಲ್ ಶೀಟ್ ಇರ್ಲಿಲ್ಲ ನನ್ನ ಹತ್ರ. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ಇದರಲ್ಲಿ 2-3 ಕಲರ್ ಇರುತ್ತಲ್ವಾ, ಅದಕ್ಕೆ ಅದರಲ್ಲಿ ಚಿಕ್ಕ ಚಿಕ್ಕ ಸ್ಟ್ರಿಪ್ಸ್, ನಾನು ಹೇಳಿದೆ ಅಲ್ವಾ ನೆನ್ನೆ ಬರ್ದಿದ್ದೀನಿ ನಿಮ್ಮ ಮೆಟೀರಿಯಲ್ ಏನ್ ಬೇಕು ಅಂತ, ಅದರಲ್ಲಿ ಸಣ್ಣ ಸಣ್ಣ ಸ್ಟ್ರಿಪ್ಗಳನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ. ಓಕೆ, ಸ್ವಲ್ಪ ಉದ್ದಾನು ಇರಲಿ, ಚಿಕ್ಕದು ಇರಲಿ, ಎಲ್ಲ ತರ ಇರಲಿ. ಯಾಕೆಂದ್ರೆ ನಮ್ಮ ಸೆಂಟೆನ್ಸ್ ಒಂದೊಂದು ಚಿಕ್ಕದಾಗಿರುತ್ತೆ, ಒಂದೊಂದು ದೊಡ್ಡದಾಗಿರುತ್ತೆ. ಓಕೆನಾ, ನೀವು ಇಲ್ಲಾಂದ್ರೆ ನಿಮ್ಗೆ ಈ ತರ ಸಿಕ್ಕಿಲ್ಲ ಕಲರ್ ಅಂದ್ರೆ 1 ಕಲರ್ ಇದ್ರೂ ಪರವಾಗಿಲ್ಲ, 2 ಕಲರ್ಸ್ ಇದ್ರೂ ಪರವಾಗಿಲ್ಲ, ಮತ್ತೆ 3 ಕಲರ್ಸ್ ಇದ್ರೂ ಪರವಾಗಿಲ್ಲ. ಎಷ್ಟಿರುತ್ತೋ ಅಷ್ಟು ಮಾಡ್ಕೊಳ್ಳಿ, ಡೋಂಟ್ ವರಿ. ಓಕೆ, ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಹಾ ಹೇಳಿ. ಮ್ಯಾಮ್ ಫೋಟೋ ನಮ್ದು ಯೂನಿಫಾರ್ಮ್ ಫೋಟೋ ಹಾಕ್ಬೋದಾ? ನಮ್ದು ಕಲರ್ ಡ್ರೆಸ್ ಫೋಟೋ ಇಲ್ಲ. ಹಾಕಿ ಇನ್ನೂ ಒಳ್ಳೇದು, ಹಾಕಿ. ಯೂನಿಫಾರ್ಮ್ ಫೋಟೋನೇ ಹಾಕಿ. ಇದನ್ನ ದಿನಾ ಬರ್ದಿಟ್ಕೊಂಡು ದಿನ ನೋಡ್ತಾ ಇದ್ರೆ, ಎಷ್ಟೋ ಮಕ್ಕಳನ್ನ ನಾನು ಹೇಳ್ಕೊಟ್ಟಿದೀವಿ ಇದನ್ನ, ಅವ್ರು ಮಾಡ್ತಾ ಇದ್ದಾರೆ ತುಂಬಾ ಕಾನ್ಫಿಡೆಂಟ್ ಆಗಿ. ಅವ್ರ ಪೇರೆಂಟ್ಸ್ ಹೇಳ್ತಾರೆ ಮಕ್ಕಳು ಇಂಪ್ರೂವ್ ಆಗಿದ್ದಾರೆ ಇದನ್ನ ನೋಡಿ, ಇದನ್ನ ಹೇಳುವಾಗ ಅಂತ. ಏನಪ್ಪ? ಹಾ ಹೇಳು ಪ್ರೇರಣಾ. Ma'am, we can take them in different colors. ಹಾ ತಗೊಳ್ಳಿ, ಡಿಫ್ರೆಂಟ್ ಕಲರ್ಸ್ ತಗೊಳ್ಳಿ. What is the measurement of the ಏನಪ್ಪ? measurement in strips do? ಯಾವ್ದು ಸ್ಟ್ರಿಪ್ಸ್ ದ? ಮೆಜರ್ಮೆಂಟ್ ಇಲ್ಲ, ಎಷ್ಟ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಆದ್ರೆ ಒಂದೊಂದ್ ಚಿಕ್ಕದು ದೊಡ್ಡದು ಇರ್ಲಿ, ಯಾಕೆಂದ್ರೆ ನಾವು ಸೆಂಟೆನ್ಸ್ ಬರೆಯುವಾಗ ಸ್ವಲ್ಪ ಚಿಕ್ಕದು ದೊಡ್ಡದು ಸೆಂಟೆನ್ಸ್ ಇರತ್ತೆ, ಅದಕ್ಕೇನೆ. Okay, ma'am. ನೋ ಪರ್ಟಿಕ್ಯುಲರ್ ಮೆಜರ್ಮೆಂಟ್.
ತರ ನನ್ನ ಹತ್ರ ಯಾವ್ಯಾವ್ದಿದೋ ಅದನ್ನ ಕಟ್ ಮಾಡ್ಕೊತಾ ಇದೀನಿ. ನಾನು ಯಾಕೆ ಇದು ಮಾಡ್ತಾ ಇದೀನಿ ಅಂದ್ರೆ ಇದು ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇದನ್ನ ಎಷ್ಟು ಬೇಕಾದ್ರೂ ನೀವು ಸ್ಲಿಪ್ಸ್ ಇಟ್ಕೋಬಹುದು ಮಕ್ಕಳೇ. ಸೊ ನನ್ನ ಹತ್ರ ಇರೋಷ್ಟು ಇಟ್ಕೊಂಡಿದ್ದೀನಿ. ನೋಡಿ ಈ ತರ ಇಟ್ಕೊಳ್ತೀನಿ. ಇದಕ್ಕೆ ನಾನಿವಾಗ ಆಯ್ತಾ ಆದ್ಮೇಲೆ ಥಮ್ಸ್ ಅಪ್ ಮಾಡಿ. ತುಂಬಾ ಈಸಿ ಕ್ರಾಫ್ಟ್ ಇದು, ಬಟ್ ತುಂಬಾ ಯೂಸ್ಫುಲ್, ತುಂಬಾ ಎಫೆಕ್ಟಿವ್ ಆಗಿದೆ ಇದು. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ಕೊಡ್ಬೋದು, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು, ಅವ್ರಿಗೂ ಕೂಡ ಮಾಡಕ್ ಈಸಿ ಆಗಿರುತ್ತೆ. ಇಷ್ಟ ಆಗಿದೆ ನಂದು, ನಿಮ್ದು ಆಗಿದೆ ಅಂದ್ರೆ ಎಷ್ಟ್ ಬೇಕಾದ್ರೂ ಇಟ್ಕೋಬಹುದು ಮಗು. ನನ್ನ ಹತ್ರ ಇರೋದು ಇಷ್ಟು ಇಟ್ಕೊಂಡಿದೀನಿ. ನಿಮ್ಮ ಹತ್ರ ಇನ್ನೂ ಇಷ್ಟೇ ಇದೆ ಅಂದ್ರೆ ಇಷ್ಟೇ ಇಟ್ಕೊಳ್ಳಿ, ಇನ್ನೂ ಕಡಿಮೆ ಇದೆ ಅಂದ್ರೆ ಕಡಿಮೆನೆ ಇಟ್ಕೊಳ್ಳಿ, ಏನು ತೊಂದ್ರೆ ಇಲ್ಲ. ಓಕೆ, ನಾನು ಹೇಳ್ಕೊಡ್ತೀನಿ, ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಬೇಕಾಗಿಲ್ವಾ ಅಂತ. ಸೊ ನಾನು ನೋಡಿ, ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಮಕ್ಕಳೇ. ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಮತ್ತೆ ಕೆಲ್ಸಕ್ಕೆ ಹೋಗೋರ್ಗೆ, ಆಫೀಸಲ್ಲಿ ಕೆಲಸ ಮಾಡೋರ್ಗೆ, ಮತ್ತೆ ಮನೆಯಲ್ಲಿ ಕೆಲಸ ಮಾಡೋ ಪೇರೆಂಟ್ಸ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಇದು. ಅದಕ್ಕೆ ನಾನೇ ಒಂದು ಕಂಪ್ಯೂಟರ್ ಅಲ್ಲಿ ನಾನು ಮನೇಲಿ ಮಾಡಿ ಇಟ್ಕೊಂಡಿದ್ದೀನಿ, ಪ್ರಿಂಟ್ ಔಟ್ ತಗೊಂಡಿದ್ದೀನಿ. ಅದ್ ನೀವು ತೋರಿಸ್ಲಾ? ಇವಾಗ ನೀವು ಸ್ಲಿಪ್ಸ್ ಕಟ್ ಮಾಡ್ಕೊಳ್ಳೋ ತನಕ ತೋರಿಸ್ತೀನಿ ನಾನೇ ಹೇಗ್ ಮಾಡಿದ್ದೀನಿ ಅಂತ. ನಾನು ತುಂಬಾ ಬುಕ್ಸ್ ಓದ್ಬೇಕು ಅಂತ ನನ್ಗೆ ಆಸೆ ಮಕ್ಕಳೇ. ನಾನು ಎಲ್ಲ ಬುಕ್ಸ್ನು ತಗೊಂಡ್ಬರ್ತಾ ಇದ್ದೆ. ನನ್ಗೆ ಓದಕ್ಕೆ ಟೈಮ್ ಆಗ್ತಾ ಇರ್ಲಿಲ್ಲ. ಆಫೀಸ್ ಕೆಲಸ, ಮನೇಲಿ ಕೆಲಸ, ಹೀಗೆಲ್ಲ ಆಗಿ ಫಾಸ್ಟ್ ಆಗಿ ಓದ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ನಾನೇನ್ ಮಾಡಿದೆ ಅವಾಗ, ಇದಕ್ಕೆ ಏನಾದ್ರು ಮಾಡಿ ಅಫರ್ಮೇಷನ್ಸ್ ಬರಿಬೇಕು ಅಂತ ನಾನೇ ಒಂದು ಅಫರ್ಮೇಷನ್ ಬಂದೆ. ಅದನ್ನ ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ಔಟ್ ತಗೊಂಡ್ಬಂದು ಮನೇಲಿ ಅಂಟಿಸ್ಕೊಂಡಿದೀನಿ. ಅದನ್ನ ದಿನಾ ನೋಡ್ತಾ ಇವಾಗ ತಂದಿರೋ ಬುಕ್ಸ್ ಎಲ್ಲ ಓದಕ್ ಸಾಧ್ಯ ಆಗುತ್ತೆ. ನಾನು ಫುಲ್ ಓದ್ಲಿಲ್ಲ ಅಂದ್ರೂ ಜಸ್ಟ್ ಇಂಪಾರ್ಟೆಂಟ್ ಆಗಿರೋದು ಓದಕ್ಕೆ ಆಗ್ತಾ ಇದೆ. ಶೇರ್ ಮಾಡ್ಲಾ ಇವಾಗ? ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ ಈ ತರ ಬರ್ಕೊಂಡಿದೀನಿ ನಾನು. ಇಲ್ಲಿ ಮೇಲ್ಗಡೆ ಬರ್ದಿದೀನಿ ಏನಂತ ನೋಡಿ, ಅಫರ್ಮೇಷನ್ಸ್ ಫಾರ್ ರೀಡ್ ಫಾಸ್ಟರ್. ನನಗೆ ಓದೋದಿಕ್ಕೆ ಬೇಕಾಗಿತ್ತು. ನಿಮ್ಗೂ ಅದೇ ತರ ಓದೋದಿಕ್ಕೆ ಮತ್ತೆ ಸ್ಟ್ರಾಂಗ್ ಆಗಿರಕ್ಕೆ, ಮೆಮೊರೈಸ್ ಮಾಡೋಕ್ಕೆ ಎಲ್ಲ ಬೇಕಂದ್ರೆ ಈ ತರ ಬರ್ಕೋಬಹುದು. ನಾನು ಬರೀ ಓದಕ್ ಬರ್ಕೊಂಡಿದ್ದೀನಿ. ನೋಡಿ, ಐ ಎಮ್ ಎ ಜೀನಿಯಸ್, ಮೈ ಮೈಂಡ್ ವರ್ಕ್ಸ್ ಲೈಕ್ ಎ ಸೂಪರ್ ಕಂಪ್ಯೂಟರ್, ಐ ಎಮ್ ಎ ಫಾಸ್ಟ್ ರೀಡರ್, I find it easy to read at least one book each week. Remembering what I read is easy for me. Enjoy reading books has made me much smarter. ನೋಡಿ, ಈ ತರ ಎಲ್ಲ ನಾನು ದಿನಾ ಓದ್ತಾ ಇರ್ತೀನಿ. ದಿನಾ ಓದಿದಾಗ ಏನಾಗುತ್ತೆ, ನಮ್ಮ ಸರ್ ಹೇಳಿದ್ರಲ್ವಾ, ನಮ್ಮ ನ್ಯೂರಾನ್ಸ್ ಅಲ್ಲಿ ಈ ಹ್ಯಾಬಿಟ್ಸ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಒಂದು 30 days 35 days ಮಾಡ್ತಾ ಇದ್ದಂಗೆನೆ we can see the improvements. ಓಕೆನಾ? ಸೊ ಹಾಗೆ ನೀವು ಮಾಡ್ಬೋದು ಮಕ್ಕಳೇ. ಅದಕ್ಕೆ ನಾನ್ ಮಾಡ್ಕೊಂಡಿರೋದನ್ನ ತೋರಿಸ್ದೆ ನಿಮಗೆ. ಓಕೆನಾ? ಡನ್? ತೆಗಿಲಾ? ಹಾ, ಅದೇ ತರ ನಿಮ್ಗೂ ಹೇಳ್ಕೊಡ್ತೀನಿ. ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ ಇದರ ಕಲರ್ಫುಲ್ ಪೇಪರ್ ಅಲ್ಲಿ ಮಾಡಿ ಹೇಳ್ಕೊಡ್ತೀನಿ. ಅದನ್ನ ಅಂಟಿಸ್ಕೋಬಹುದು ನೀವು. ಆಯ್ತಾ? ಸ್ಟ್ರಿಪ್ಸ್ ಎಲ್ಲ ಕಟ್ ಮಾಡ್ಕೊಂಡು ಮಕ್ಕಳೇ.
ಬರೀನಾ ಮಕ್ಕಳೇ? Yes, ma'am. ಓಕೆ Yes, ma'am. ಓಕೆ, ಸ್ಲಿಪ್ಸ್ ಎಲ್ಲ ಒಂದ್ ಕಡೆ ಇಟ್ಟಿದೀನಿ. ಇವಾಗ ನಾನು ಏನ್ ಬರೀತೀನಿ ಅಂತ ನೋಡ್ಕೊಳ್ಳಿ. ನಿಮಗ್ ಕಾಣಿಸಿದ್ರೆ ಅದೇ ತರ ನೀವು ಬರ್ಕೋಬಹುದು. ನಾವು ಫಸ್ಟ್ ಏನಂತ ಬರೀತೀವಿ? ಐ ಆಮ್ ಎ ಜೀನಿಯಸ್. ನೋಡಿ, ಐ ಆಮ್ ಎ ಜೀನಿಯಸ್. ಓಕೆ, ಈ ತರ ಬರ್ಕೊಡ್ತೀನಿ. ನನಗೆ ಏನ್ ಬೇಕೋ, ನಾನು ಜೀನಿಯಸ್ ಆಗಿರ್ಬೇಕು ಅಂದ್ರೆ ಹೀಗ್ ಬರ್ಕೊಡ್ತೀನಿ. ಇದು ಒಂದಾಯ್ತು. ಓಕೆ, ನೆಕ್ಸ್ಟ್ ಏನ್ ಬರೀತೀನಿ? ಐ ಆಮ್ ಸ್ಟ್ರಾಂಗ್ ಅಂತ ಬರೀತೀನಿ. ಯಾಕೆಂದ್ರೆ ನಾವು ಸ್ಟ್ರಾಂಗ್ ಆಗಿರ್ಬೇಕಲ್ವಾ ಎಲ್ಲ ಕಡೆ. ಐ ಆಮ್ ಸ್ಟ್ರಾಂಗ್. ಐ ಆಮ್ ಸ್ಟ್ರಾಂಗ್. ನೆಕ್ಸ್ಟ್ I enjoy reading I enjoy reading. Okay, next in the I have a powerful memory. Okay, ಈ ತರ ಬರ್ಕೊಳ್ತೀನಿ. ಆಮೇಲೆ ಇನ್ನೇನ್ ಬರೀತೀನಿ? ನನ್ಗೆ ಏನ್ ಬೇಕೋ ಅದೆಲ್ಲ ಬರ್ಕೋಬಹುದು ಮಕ್ಕಳೇ. ಅದೇ ತರ ನನ್ಗೆ ಏನ್ ಇವಾಗ ಅನಿಸ್ತಾ ಇದೆ ಅದೆಲ್ಲ ಬರೀತೀನಿ. ಐ ಆಮ್ ಹೆಲ್ಪ್ಫುಲ್. I am helpful. Okay, I am helpful. ಈ ತರ ಬರ್ಕೊಳ್ತೀನಿ. ನೆಕ್ಸ್ಟ್ ಏನ್ ಬರ್ಕೊಳ್ತೀನಿ? ಏನ್ ಅನ್ಸುತ್ತೆ ನಿಮ್ಗೆ? ನೀವೇನಾದ್ರೂ ಒಂದ್ ಹೇಳಿ ನೋಡೋಣ. I like my school. ಆಯ್ತಾ? My mind works like a super computer. ಆಮೇಲೆ ನಿಮ್ ಕ್ಲಾಸ್ ಅಲ್ಲಿ ಫಸ್ಟ್ ಬರ್ಬೇಕಾದ್ರೂ ಹಾಗೆ ಬರ್ಕೋಬೇಕು. ಓಕೆ, I would be the first in my class. ಅದನ್ನು ಬರ್ಕೋಬಹುದು. ಓಕೆ, ಏನ್ ಅನ್ಸುತ್ತೋ ಅದನ್ನ ಬರ್ಕೋಬಹುದು. These are all my choice. ನಿಮ್ಗೆ ಇನ್ನು 3 ಚಿಪ್ಸ್ ಇದೆ, ಇನ್ನು ಬೇಕಾದ್ರೆ ನೀವು ಬರ್ಕೋಬಹುದು. ಆದ್ರೆ ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಓಕೆ, ಆಗ್ತಾ ಇದೆಯಾ ಮಕ್ಕಳ? ಬರೀತಾ ಇದೀಯಾ? Yes, ma'am. ಗುಡ್ Yes, ma'am. ಗುಡ್ ಗುಡ್. Ma'am, ಹಾ, I am powerful in my own way. ಐ ಆಮ್ ಪವರ್ಫುಲ್ ಇನ್ ಮೈ Own way. ಓನ್ ವೇ. ವಾಟ್ ಇಸ್ ಯುವರ್ ಓನ್ ವೇ? Like myself, how I do my Because- things and ಹಾ, ಚಿಲ್ಡ್ರನ್ ಸಿ ಹಿಯರ್. ಇಲ್ಲಿ
ಓನ್ ವೇ ಅಂತ ವೇಗಾಗಿ ಹೇಳ್ಬಾರ್ದು. ಓನ್ ವೇ ಅಂದ್ರೆ ಇಟ್ ವುಡ್ ಬಿ ಮೆನಿ ಥಿಂಗ್ಸ್. ಇಲ್ಲಿ ಪರ್ಟಿಕ್ಯುಲರ್ ಒನ್ ಥಿಂಗ್ ಇದ್ರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆನ್ ಮೈ ಓನ್ ವೇ ಅಂದ್ರೆ ವಾಟ್ ಈಸ್ ಯುವರ್ ಓನ್ ವೇ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು. ವಾಟ್ ಈಸ್ ಯುವರ್ ಓನ್ ವೇ? ಯು ಶುಡ್ ಬಿ ಇಂಡಿಪೆಂಡೆಂಟ್ ಆ ತರಾನ, ಅಥವಾ ವಾಟ್ ಎವರ್ ಯು ವಾಂಟ್ ಟು ಡೂ ಅಂತನ, ಅದು ಹೇಗೆ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು ಫಸ್ಟ್. ಇಲ್ಲಿ ವೇಗಾಗಿ ಹೇಳ್ಬಾರ್ದು, ಪರ್ಟಿಕ್ಯುಲರ್. ಸಿ, ಐ ಆಮ್ ಸ್ಟ್ರಾಂಗ್, ನಾನು ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿರ್ತೀನಿ, ಓದೋದ್ರಲ್ಲಿ ಮತ್ತೆ ರೀಸನಿಂಗ್, ಎವ್ರಿಥಿಂಗ್ ಐ ವಿಲ್ ಬಿ ಸ್ಟ್ರಾಂಗ್ ಅಂತ. ಇದು ಐ ಎಂಜಾಯ್ ರೀಡಿಂಗ್. ಐ ಎಂಜಾಯ್ ರೀಡಿಂಗ್ ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ ಅಲ್ಲ, ಎಲ್ಲ ಬುಕ್ಕನ್ನು ನಾನು ಎಂಜಾಯ್ ಮಾಡ್ಕೊಂಡು ಓದ್ತೀನಿ ಅಂತ. ಓಕೆ, ಐ ಆಮ್ ಜೀನಿಯಸ್. ಜೀನಿಯಸ್ ಅಂದ್ರೆ ನಾನು ಎಲ್ಲದರಲ್ಲೂ ಏನ್ ಕೆಲಸ ಮಾಡ್ತೀನಿ ಎಲ್ಲದರಲ್ಲೂ ಜೀನಿಯಸ್ ಅಂತ ಅರ್ಥ. ಹಾಗೆ ನೀವು ಐ ಆಮ್ ಓನ್ ವೇ ಅಂತ ಹೇಳ್ಬಾರ್ದು ವೇಗಾಗಿ. ವಾಟ್ ಈಸ್ ಯುವರ್ ಓನ್ ವೇ ಪರ್ಟಿಕ್ಯುಲರ್ಲಿ ಯು ಶುಡ್ ಮೆನ್ಷನ್. ಓಕೆ, think about it. Think about it. Good question, Aaron. It is very good question. I am joy. Ma'am, can I say? What can you say? I am friendly to everyone. I am friendly to everyone. This is the thing I want. Okay, particular thing. I am friendly. I am helpful. ನಾವು ನಿಮ್ಮ ಫ್ರೆಂಡ್ಸ್ಗೆ ನೀವು ಓದಕ್ಕೆ ಹೆಲ್ಪ್ ಮಾಡ್ತೀರಾ, ಆಮೇಲೆ ಮನೆಗೆ ಬಂದ್ರೆ ಮದರ್ಗೆ ಹೆಲ್ಪ್ ಮಾಡ್ತೀರಾ, ಪಪ್ಪಂಗೆ ಹೆಲ್ಪ್ ಮಾಡ್ತೀರಾ. ದಿಸ್ ಇಸ್ ವಾಟ್ ವಿ ವಾಂಟ್. ಓಕೆ, Ma'am, can I say? ಏನು ಸಂದೀರಿ? Ma'am, ನಾನು ಹೇಳ್ಬೋದಾ? ಕೇಳಿಸ್ತಾ ಇಲ್ಲ ಮಗು. ಮ್ಯಾಮ್, ನಾನು ಹೇಳ್ಬೋದಾ? ಹೇಳಿ ಹೇಳಿ. I am creative. ವೆರಿ ಗುಡ್. ಐ ಆಮ್ ಕ್ರಿಯೇಟಿವ್. Thank you, ma'am. ಕ್ರಿಯೇಟಿವ್ ಅಂದ್ರೆ ಇನ್ ಎವ್ರಿಥಿಂಗ್. ಹೌ ಟು ರೀಡ್, ಹೌ ಟು ಟಾಕ್. ಓಕೆ, ಇನ್ ಆಲ್ ದ ವೇ ಯು ಆರ್ ಕ್ರಿಯೇಟಿವ್. ಓಕೆ, Ma'am, can I tell? ಯಾ Ma'am, shall I tell? ಹೇಳು ಪುಟ. Ma'am, I am good at art and I can do my best, ma'am. Yes, good. See, this I have written. I have completed. Okay. See, I am a good speaker. I am a creator. I am friendly. I am creative. I am friendly. I am genius. I am strong. I enjoy reading. I have a powerful memory. I am helpful. ಇದು ನೀವು ಎವ್ರಿ ಡೇ ಯು ಶುಡ್ ನಾಟ್ ಚೇಂಜ್. ಓಕೆ, ಒಂದ್ಸತಿ ನೀವು ಇದನ್ನ ಹಾಕೊಂಡ್ರೆ ಅಟ್ಲೀಸ್ಟ್ 40 to 45 days ಇದನ್ನೇ ಮಾಡಬೇಕು. ಎವ್ರಿ ಡೇ ಇಫ್ ಯು ಚೇಂಜ್, ನಿಮ್ಮ ನ್ಯೂರಾನ್ಸ್ ವಿಲ್ ಗೆಟ್ ಕನ್ಫ್ಯೂಸ್ಡ್. ನಿಮ್ಗೆ ಏನ್ ಬೇಕು ಅಂತ ನಿಮ್ಮ ನ್ಯೂರಾನ್ಸ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಅದು ನಿಮ್ಗೆ ಏನ್ ಬೇಕಂದ್ರೂ ಮ್ಯಾನಿಫೆಸ್ಟ್ ಆಗಲ್ಲ. ಸೊ ಒನ್ಸ್ ನೀವು ಡಿಸೈಡ್ ಮಾಡಿದ್ಮೇಲೆ ಯು ಶುಡ್ ರೀಡ್ ಎವ್ರಿ ಮಾರ್ನಿಂಗ್ ಅಟ್ಲೀಸ್ಟ್ ಫಾರ್ 40-45 days. ಓಕೆನಾ? ಗೊತ್ತಾಯ್ತಾ? ಇದನ್ನ ನಿಮ್ ಮನೆಯಲ್ಲಿ ಸ್ಟಿಕ್ ಮಾಡ್ಕೋಬೇಕು. 2 months ಒಂದ್ಸತಿ ಚೇಂಜ್ ಮಾಡಿ. ನಾನು ಇವಾಗ ಏನ್ ಮಾಡ್ತೀನಿ ಮಕ್ಕಳೇ, ಈ ತರ ಬರ್ಕೊಂಡಿರೋದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನಿಮ್ಮ ಫೋಟೋ ಇರುತ್ತಲ್ವಾ ಇಲ್ಲಿ, ಆ ತರ ಇಷ್ಟನ್ನು ಪೇಸ್ಟ್ ಮಾಡ್ತಾ ಬರ್ತೀನಿ ನಾನು. Ma'am, I can paste anywhere. Anywhere.
ಒಳ್ಳೆ ಡಿಸೈನ್ ಬರುವಾಗ ಕೂಡ ನೀವು ಪೇಸ್ಟ್ ಮಾಡ್ಬೋದು. ಸೊ ನಾನು ನೋಡಿ ಐ ಆಮ್ ಎ ಜೀನಿಯಸ್. ಇದನ್ನ ನೀವು ದಿನ ಎದ್ಬಿಟ್ಟು ಬೆಳಗ್ಗೆ ಓದ್ತಾ ಇರ್ಬೇಕು ಮಕ್ಕಳೇ. ಈ ತರ ಗಮ್ ಹಾಕ್ಬಿಟ್ಟು ನೀನ ಗಮ್ ಹಾಕಿ. ಸೊ ಐ ಹ್ಯಾವ್ ಪವರ್ಫುಲ್ ಮೆಮೊರಿ. ಇಲ್ಲಾಂದ್ರೆ ಈ ತರ ಕ್ರಾಸ್ ಕ್ರಾಸ್ ಆಗು ಹಾಕೋಬಹುದು. ಈ ತರ ಕ್ರಾಸ್ ಆಗಿ ಈ ತರ ಹೆಂಗ್ ಬೇಕನ್ಸುತ್ತೆ ನಿಮ್ಗೆ ಹಾಗೆ ಹಾಕಿ. ಯು ಶುಡ್ ಬಿ ಕ್ರಿಯೇಟಿವ್. ಈ ತರ ನೀವು ಈ ಮಧ್ಯದಲ್ಲಿ ಒಂದು ಫೋಟೋ ಹಾಕೊಂಡ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಈ ತರ ಹಾಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ನನಗೇನು ಜಾಗ ಸಾಲಿಲ್ಲ, ಸೊ ನಾನು ಈ ತರ ಹಾಕೋತೀನಿ. ಈ ಕಡೆ ಸ್ಟ್ರೈಟ್ ಆಗಿ ಹಾಕಿದ್ರೆ ಇಟ್ ವಿಲ್ ಗೋ ಔಟ್ ಆಫ್ ಪೇಜ್. ಸೊ ಐ ಆಮ್ ಡೂಯಿಂಗ್ ಲೈಕ್ ದಿಸ್. Next, I'm friendly. I'm friendly. Here, ಆಮೇಲೆ ನಾನು ಇನ್ನೊಂದು ಬರೀತೀನಿ. ಈಗ ಏನಾದ್ರು ಸ್ಪೋರ್ಟ್ಸ್ ಇಷ್ಟ ಆದ್ರೆ ಅದನ್ನು ಬರ್ಕೋಬಹುದು. ಅದು ನೋಡ್ತಾ ನೋಡ್ತಾ ನಿಮ್ಗೆ ನಿಮ್ಮ ಜೀವರಾಶಿ ಯು ವಿಲ್ ಗೆಟ್ ಮೋರ್ ಎನರ್ಜಿ ಅಂಡ್ ಯು ಗೆಟ್ ಇಟ್ ಮ್ಯಾನಿಫೆಸ್ಟೆಡ್. ಹೀಗೆ ಐ ಆಮ್ ಎ ಗುಡ್ ಕ್ರಿಕೆಟರ್. ಹೀಗೆ ಇದನ್ನ ನೀವು ಇನ್ನೂ ಇದನ್ನ ಬೇರೆ ಶೇಪ್ ಕೂಡ ಮಾಡ್ಕೋಬಹುದು. ಓಕೆ ಡನ್. ಯಾರು ಮಾಡ್ತಾ ಇದ್ದೀರಾ? ತೋರಿಸಿ ನೋಡೋಣ ಎಷ್ಟು ಮಾಡಿದೀರಾ. ಆಮೇಲೆ ಇಲ್ಲಿ ಫೋಟೋ ಹಾಕೊಂಡ್ರೆ ಇಟ್ ಲುಕ್ ವೆರಿ ನೈಸ್. ಪ್ರೇರಣಾ ವೇಟ್ ಐ ಗುಡ್. ಒಂದ್ ನಿಮಿಷ ಇರಿ, ಗ್ಯಾಲರಿಗೂ ಹಾಕ್ತೀನಿ. ತೋರಿಸಿ ಇವಾಗ. ವಾವ್ ಸೂಪರ್. ಫೋಟೋ ಹಾಕು ಮಗು, ಅಲ್ಲೇ ಫೋಟೋ ಹಾಕೊಳ್ಳಿ. ವೆರಿ ಗುಡ್ ವೆರಿ ಗುಡ್. ಆಮೇಲೆ ಪ್ರೇರಣಾ ತೋರಿಸಿ ನೋಡೋಣ. ವಿಡಿಯೋ ಆನ್ ಮಾಡಿ. ಅದನ್ನ ಆ ಕಡೆ ಈ ಕಡೆ ಎತ್ತು ಬಿಡಬಾರ್ದು ಮಕ್ಕಳ. ನೀವು ಅಲ್ಲಿ ನಿಮ್ಮ ರೂಮ್ ಅಲ್ಲಿ ಗೋಡೆಯಲ್ಲಿ ಅಂಟಿಸ್ಕೊಂಡು ದಿನ ನೋಡ್ಬೇಕು. ವಾವ್
ಇರು ಒಂದ್ ನಿಮಿಷ ರಿಮೂವ್ ಮಾಡ್ತೀನಿ. ತೋರ್ಸು ಪುಟ್ಟ, ಪ್ರೇರಣ ತೋರ್ಸು ಮಕ್ಕಳು. ಗುಡ್ ಗುಡ್, ನೈಸ್. ಫೋಟೋ ಹಾಕ್ಬೇಕು ಮಕ್ಕಳೇ. ನೀವು ನಾನು ಇನ್ನೊಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ. ನಿಮ್ಗೆ ನಿಮ್ಮ ಹತ್ರ ಫೋಟೋ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಮೊಬೈಲ್ ಅಲ್ಲಿ ಒಂದು ಫೋಟೋ ತಗೊಳ್ಳಿ ನಿಮ್ದೇನೆ. ಮೊಬೈಲ್ ಅಲ್ಲಿ ಫೋಟೋ ತಗೊಂಡು ಆ ಮೊಬೈಲ್ ನ ನೀವು ಪ್ರಿಂಟ್ ಔಟ್ ತಗೋಬಹುದು. ಅಂಗಡಿಯಲ್ಲಿ ಕೊಟ್ರೆ ಪ್ರಿಂಟ್ ಔಟ್ ಕೊಡ್ತಾರೆ. ಆ ಪ್ರಿಂಟ್ ಔಟ್ ನ ತಂದು ಇಲ್ಲಿ ಪೇಸ್ಟ್ ಮಾಡ್ಕೋಬಹುದು. ಓಕೆ, ಸಿರಿ ತೋರಿಸಿ ಮಗು, ನೀವ್ ಏನ್ ಮಾಡಿದೀರಾ. ವಾವ್, ಸೂಪರ್. ನೋಡಿ ಮಕ್ಕಳೇ, ಫೋಟೋನು ಹಾಕಿದ್ದಾರೆ ಇವರು. ವಾವ್. ಆಮೇಲೆ ಇಲ್ಲಿ ಐ ಆಮ್ ಆಲ್ವೇಸ್ ಹ್ಯಾಪಿ ಅಂತ ಬರ್ಕೊಳ್ಳಿ. ಯಾಕೆಂದ್ರೆ ನಾವ್ ಯಾವಾಗ್ಲೂ ಖುಷಿಯಾಗಿರ್ಬೇಕಲ್ವಾ. ನಂಗೆ ಮರ್ತೋಯ್ತು ಅದು. ಐ ಆಮ್ ಆಲ್ವೇಸ್ ಹ್ಯಾಪಿ, ಐ ಆಮ್ ಸೂಪರ್ ಎಕ್ಸೈಟೆಡ್. ಇದನ್ನೆಲ್ಲ ಬರ್ಕೋಬೇಕು. ಇದೆಲ್ಲ ವೆರಿ ಈಸಿ. ನಾವ್ ಯಾವ್ದಕ್ಕೂ ಅನ್ಬಾರ್ದು ಅಲ್ವಾ. ಐ ಆಮ್ ಹ್ಯಾಪಿ. ನಿಮ್ಗೆ ಯಾವಾಗ ಜ್ಞಾಪಕ ಬರುತ್ತೆ ಅದು. ಗುಡ್. ಇದನ್ನ ಸೂಪರ್ ಸೂಪರ್, ವೆರಿ ನೈಸ್ ನೈಸ್. ಇದನ್ನ ಮಗು ನೀವೇನ್ ಮಾಡಿ ಅಂದ್ರೆ ನಿಮ್ ರೂಮ್ ಅಲ್ಲಿ ಅಂಟಿಸ್ಕೊಳ್ಳಿ. ಓಕೆನಾ. ಈಗ ದಿನ ಒಂದ್ಸತಿ ಅದನ್ನ ಓದ್ಬೇಕು. ಅವಾಗ ನಿಮ್ ನ್ಯೂರಾನ್ಸ್ಗೆ ಹೋಮ್ವರ್ಕ್ ಬರುತ್ತೆ. ನೋಡಿ ಇಲ್ಲಿ, ಐ ಆಮ್ ಹ್ಯಾಪಿ. ಕಣ್ಣಿಗೆ ಆಯ್ತಾ. ಪ್ರೇರಣ ಏನೋ ಹ್ಯಾಂಡ್ ರೈಸ್ ಮಾಡಿದ್ರಾ, ಮಾತಾಡ್ಬೇಕಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಮ, ನಾನು ಅವಾಗ್ಲೇನೆ ಹ್ಯಾಂಡ್ ರೈಸ್ ಮಾಡಿದ್ದೆ, ಕ್ವಶನ್ ಕೇಳಕ್ ಇನ್ನೂ ಹೋಗಿಲ್ಲ ಅದು. ಏನಪ್ಪ? ಮ್ಯಾಮ್, ನಾನು ಅವಾಗ್ಲೇನೆ ಹ್ಯಾಂಡ್ ರೈಸ್ ಮಾಡಿದ್ದೆ, ಕ್ವಶನ್ ಕೇಳಕ್ಕೆ ಕೇಳ್ದೆ, ಇನ್ನೂ ಹೋಗಿಲ್ಲ ಅದು. ಆಯ್ತು, ನಿಧಾನಕ್ಕೆ ಮಾಡಿ. ಸನ್ನಿಧಿ ತೋರಿಸ್ಬಿಟ್ಟ. ಇರಿ ಒಂದ್ ನಿಮಿಷ ಇರಿ, ಕಾಣಿಸ್ತಾ ಇಲ್ಲ. ವಾವ್, ಸೂಪರ್. ಫೋಟೋನು ಹಾಕಿದೀರಾ. ನೈಸ್, ಗ್ರೇಟ್, ಸೂಪರ್. ಚೆನ್ನಾಗಿದೆ, Yes, ma'am. ಚೆನ್ನಾಗಿದೆ, ವೆರಿ ಗುಡ್. Thank you, ma'am. ವೆಲ್ಕಮ್. ಇದನ್ನ ಮನೇಲಿ ಒಂದು ಇದ್ರಲ್ಲಿ ಅಂಟಿಸ್ಕೊಂಡು ನಿಮ್ ರೂಮ್ ಅಲ್ಲಿ ದಿನಾ ನೋಡ್ಬೇಕು ಮಕ್ಕಳೇ. ಮತ್ತೆ ಓದ್ಬೇಕು. ಓದಿ ಖುಷಿಯಲ್ಲಿ ಓದ್ಬೇಕು ಅದನ್ನು. ಓಕೆ, ಇವಾಗ ಮೇ ಅಲ್ವಾ, ಜೂನ್ ಜುಲೈ ಎರಡು ನೀವು ಇಟ್ಕೊಳ್ಳಿ. ಜುಲೈ ಲಾಸ್ಟ್ ವೀಕ್ ಅಂದ್ರೆ ಬೇರೆ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಓಕೆನಾ. ಅಲ್ಲಿ ತನಕ ಚೇಂಜ್ ಮಾಡಬಾರ್ದು. ಗುಡ್.
ನನಗೆ ನೀವು ಫೋಟೋ ಹಾಕಿ ತುಂಬಾ ಖುಷಿ ಆಯ್ತು. ಸಿರಿ ಮತ್ತೆ ತನ್ನಿಧಿ ಇಬ್ರು ಫೋಟೋ ಹಾಕ್ತಿದ್ದೀರಾ. ಬೇರೆ ಮಕ್ಕಳನ್ನು ಹಾಕೊಳ್ಳಿ ಮಕ್ಕಳೇ, ಓಕೆನಾ? ನಿಮ್ ಫೋಟೋ ನೋಡಿದಾಗ ನಿಮ್ಗೆ ಖುಷಿ ಆಗುತ್ತಲ್ವಾ? ಓಕೆನಾ? ಎಲ್ಲರಿಗೂ ಗೊತ್ತಾಯ್ತಾ? ಏನಾದ್ರು ಡೌಟ್ ಇದೆಯಾ? ನೀವು ಇದನ್ನೆಲ್ಲ ಮಾಡಿ ಒಂದ್ ಫೋಟೋ ಹೆಂಗೆ ಅಂದ್ರೆ ನೀವೇ ಹಿಂಗ್ ಇಟ್ಕೋಬೇಕು ಮಕ್ಕಳೇ. ನೀವೇ ಹಿಂಗ್ ಇಟ್ಕೊಂಡು ಒಂದ್ ಫೋಟೋ ತಗೊಳ್ಳಿ. ಇಲ್ಲ ಅಂದ್ರೆ ಅದನ್ನ ಗೋಡೆಗೆ ಸ್ಟಿಕ್ ಮಾಡ್ಬಿಟ್ಟು ಅದನ್ನ ನೀವು ರೀಡ್ ಮಾಡ್ತಾ ಇರೋ ತರ ಒಂದ್ ಫೋಟೋ ತೆಕ್ಕೊಳಕ್ ಹೇಳಿ. ಅದನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿ ಮಕ್ಕಳೇ. ಈಗಲೇ ನಾನು ವಾಟ್ಸ್ಆಪ್ ಗ್ರೂಪ್ ಓಪನ್ ಮಾಡಿದ್ದೀನಿ. ಓಕೆನಾ? ಮಾಡ್ತೀರಾ? ಹಾ, ಗುಡ್ ಸಿರಿ, ಗುಡ್. Okay, ma'am. ಆರಿನ್ ಮಾಡ್ತೀರಾ? ಆಯ್ತಾ? ತೋರಿಸಿ ಒಂದ್ಸತಿ ಆರಿನ್. ಎಲ್ಲಿ ನೋಡೋಣ. ವಾವ್, ನೀವು ಫೋಟೋ ಹಾಕಿದ್ದೀರಾ. ಐ ಸೋ ಎಕ್ಸೈಟೆಡ್. ನೈಸ್ ನೈಸ್ ಟು ಸೀ ಯು. ವೆರಿ ಗುಡ್ ಆರಿನ್, ವೆರಿ ಗುಡ್. Thank you, ma'am. ಆರಿನ್, ಯಾವ ಕ್ಲಾಸ್ ನೀವು? Now 4th. ಯು ಆರ್ ಗೋಯಿಂಗ್ ಟು 4th? Yes, ma'am. ವೆರಿ ಗುಡ್. ಯಾವ ಊರು? Madhur. ಮದ್ದೂರು. ವೆರಿ ಗುಡ್, ನೈಸ್. ಆಮೇಲೆ ಮಕ್ಕಳೇ ಎಂಡ್ ಮಾಡೋಣ ಸೆಷನ್. Okay, ma'am. ಓಕೆ ಆರಿನ್, ಪೋಸ್ಟ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, so that Ma'am, other children can also see that. Okay. Okay, ma'am. So they will get inspired. ಅದು ಹೆಲ್ಪ್ ಆಗುತ್ತೆ ಅವ್ರಿಗೆ. ನೀವು ಮಾಡಿದ್ರೆ ಅದನ್ನ ನೋಡ್ಕೊಂಡು ಅವರು ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ? Yes, ma'am. ಗುಡ್. ಎಲ್ಲ ಪೋಸ್ಟ್ ಮಾಡಿ ಮಕ್ಕಳೇ. ಬಾಯ್. See you tomorrow with another new session. Okay. Excuse Bye. me. Bye.